ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೇನೆ ಬ್ರದರ್. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆರ್ತೆ ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆರ್ತೆಯನ್ನು ಆನ್ಲೈನ್ ಮೂಲಕ ನಿನ್ನ ವಾಕ್ಯಗಳನ್ನ ಕಲಿಯುವಂತ ಒಂದು ಸಮಯಾವಕಾಶ ನಮ್ಗೆ ಮಾಡಿಕೊಟ್ಟಿದ್ರಿ. ನಿನ್ನ ಸ್ತೋತ್ರ ದೇವರೇ. ನಮ್ಮೊಟ್ಟಿಗೆ ನೀನು ಮಾತನಾಡು ಬ್ರದರ್, ಜೊತೆಯಲ್ಲಿದ್ದು ಎಲ್ಲಾ ಸತ್ಯಾಂಶಗಳನ್ನು ನಮಗೆ ತಿಳಿಯಪಡಿಸಿ ಎಂದು ಬೇಡಿಕೊಳ್ತೇನೆ. ಅವರಿಗೆ ಜೊತೆಗಾರ ನೀನಾಗಿದೆ ನಡೆಸ್ರಿ. ಮತ್ತು ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರೆಲ್ಲರೂ ಕೂಡ ಈ ಆನ್ಲೈನ್ ಮೂಲಕ ವಾಕ್ಯಗಳನ್ನು ಕಲಿಯಲು ಸಹಾಯ ಮಾಡಬೇಕೆಂದು ನಿನ್ನ ಒಬ್ಬನೇ ಕುಮಾರ ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುವಂತೇವೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಕ್ರಿಸ್ತನಲ್ಲಿ ಪ್ರೀತಿಯ ಸರೋಸರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ಸತ್ಯವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರೋಸರೇ, ಯಾವ ಒಂದು ಪಾಠವನ್ನ ನೋಡ್ತಾ ಇದ್ದೀವಿ ನಾವು? ರೋಮಪುರದವರಿಗೆ ಬರೆದಂತಹ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಿಂದ ಓದ್ಬೇಕು. 28ನೇ ವಚನ ನೋಡ್ಬೇಕಾಗಿದ್ಯಾ? ಮತ್ತೆ 28ನೇ ವಚನದಲ್ಲಿ ಕೆಲವು ಭಾಗ ನೋಡಿದ್ವಿ ಅಲ್ವಾ? ಕೆಲವು ಮುಖ್ಯವಾದ ಕೆಲವೊಂದು ಭಾಗ ನೋಡಿದ್ವಿ. 29 ಓಕೆ, 28 ನೋಡಿದ್ವಿ. 28 ಇನ್ನೂ ಸ್ವಲ್ಪ ವಿಷಯಗಳಿದೆ, ಅದನ್ನು ಕೂಡ ನಾವು ಸ್ಟಡಿ ಮುಂದುವರಿ ಬೇರೆ ಟಾಪಿಕ್ ಹೋಗೋಣ. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸರೋಸರಿದೆ. ಹಾಗಾಗಿ ನಮ್ಮೆಲ್ಲರೂ ಗೊತ್ತಿರೋ ಪ್ರಕಾರವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ ತುಂಬಾ ಮುಖ್ಯವಾದಂತ ಒಂದು ವಿಷಯ ಮಾಡ್ಬೇಕಾದ್ರೆ, ದೇವ್ರ ಮಕ್ಕಳಿಗೆ ಇಲ್ಲಿ ಕೆಲವೊಂದು ಪಾಠಗಳು ನಮ್ಮ ಆತ್ಮಿಕ ಜೀವನಕ್ಕೆ ತುಂಬಾ ಪ್ರಯೋಜನಕರವಾಗಿರೋದ್ರಿಂದ ದೇವ್ರ ಮಕ್ಕಳು ಅದನ್ನ ನಾವು ಆದಷ್ಟು ಅದನ್ನ ಗಮನಿಸೋಣ. ಹೌದು, ಇನ್ನ ನೂತನ ಸೃಷ್ಟಿಗಳಾದಂತ ದೇವರ ಮಕ್ಕಳಿಗೆ ದೇವರು ಕೊಡುವಂತ ಅನೇಕ ವಾಗ್ದಾನಗಳನ್ನು ನಾವು ನೋಡಿದ್ವಿ. ಅದರಲ್ಲೂ ಕೂಡ ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ಒಂದು ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದಾಗಿದೆ. ಕ್ರಿಸ್ತನ ಪ್ರೀತಿಯ ಸರೋಸರೇ, ವಾಕ್ಯವನ್ನ ಒಂದ್ಸರಿ ಓದೋಣ, ಮತ್ತೊಂದ್ಸರಿ ಅಲ್ಲಿ ಎಲ್ಲಿ ಯಾವ ವಿಷಯವನ್ನು ನೋಡಿದೀನಿ ಅಂತ ಗಮನಿಸೋಣ. ಹೋದ್ರಿ ರೋಮಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿಯೇ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದು ನಮಗೆ ಗೊತ್ತದೆ. ಓಕೆ, ಕ್ರಿಸ್ತನ ಪ್ರೀತಿಯ ಸರೋಸರೇ, ನಮಗೆ ಗೊತ್ತಿರೋ ಹಾಗೆ ದೇವರು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಆತನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲಕರವಾಗಿಯೇ ನಡೆಯುತ್ತೆ, ಹೌದಲ್ವಾ? ಇದರಲ್ಲಿ ಕೆಲವೊಂದು ವಿಷಯವನ್ನ ನಾವು ನೋಡಿದ್ವಿ. ಏನೇನೋ ವಿಷಯಗಳನ್ನ ಕೊನೆಯ ಭಾಗ ನಾವು ನೋಡಿದ್ವಿ. ಅದೇ ದೇವರ ಪ್ರೀತಿಸುವವರ ಜೀವನದಲ್ಲಿ ಸಂಭವಿಸುವ ಘಟನೆಗಳು ಅಥವಾ ತಪ್ಪುಗಳಿಂದ ನಾವೇನ್ ಕಲಿತೀವಿ. ಇನ್ನೊಂದು, ದೇವರ ವಿಶೇಷ ಮೇಲ್ವಿಚಾರಣೆ ಭರವಸೆ ಯಾರಿಗೆ ಸಿಗುತ್ತೆ ಅಥವಾ ಯಾರಿಗೆ ಅನ್ವಯ ಆಗುತ್ತೆ. ಮತ್ತೆ ನಮ್ಗೇನ್ ಲಾಭ, ಐಹಿಕ ಲಾಭ ಅಥವಾ ಲೌಕಿಕ ಲಾಭನ ಕೊಡುತ್ತೆ ಈ ವಾಕ್ಯಗಳು. ಕರೆಕ್ಟ್ ಅಲ್ವಾ? ಹೌದು, ಇದನ್ನೆಲ್ಲವನ್ನು ಕೂಡ ನಾವು ಲಾಸ್ಟ್ ಟೈಮ್ ನಾವು ಕಳೆದ ಒಂದು ದಿನಗಳಲ್ಲಿ ನೋಡಿದ್ವಿ. ಕ್ರಿಸ್ತನ ಪ್ರೀತಿಯ ಸರೋಸರೇ ಅಲ್ವಾ? ಸೊ ದೇವರನ್ನು ಪ್ರೀತಿಸುವವರ ಜೀವನದಲ್ಲಿ ಸಂಭವಿಸುವ ಸೋಲು ಮತ್ತು ತಪ್ಪುಗಳು ಏನಾಗುತ್ತೆ, ಅವರಿಗೆ ಎಂತ ಒಂದು ಪಾಠವನ್ನು ಕಲಿಸ್ಕೊಡುತ್ತೆ, ಎಂತ ಒಂದು ಶಕ್ತಿಯನ್ನು ಅವರಿಗೆ ಕೊಡುತ್ತೆ
ಅಲ್ವಾ? ದೇವ್ರಿಗೆ ಶೋಧನೆ ಕೊಟ್ಟರೆ ಕೂಡ ಮನುಷ್ಯನಿಗೆ ಅದನ್ನ ನಮಗೆ ಸಹಿಸ್ಕೊಳ್ಳುವಂತ ಶೋಧನೆ ಕೊಡ್ತಾರೆ. ಮತ್ತೆ ಅವರೇ ಏನ್ ಮಾಡ್ತಾರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಲವನ್ನು ಕೂಡ ಏನ್ ಮಾಡ್ತಾರೆ, ಕೊಡ್ತಾ ಇದಾರೆ. ದೇವರ ಮಕ್ಕಳು ನಾವು ನೂತನ ಸೃಷ್ಟಿಯಾಗೋದಕ್ಕೆ ದೇವ್ರು ನಮ್ಗೆ ಏನ್ ಮಾಡ್ತಾ ಇದಾರೆ, ಕೆಲವೊಂದು ವಿಷಯಗಳನ್ನ ನಮ್ಮಲ್ಲಿ ಅನುಮತಿ ಮಾಡ್ಲೇಬೇಕು. ಅದು ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ. ಇವತ್ತು ಕೂಡ ನಾವು ನೋಡ್ಬೇಕಾದ್ರೆ ದೇವರಿಗಾಗಿ ತಮ್ಮ ಸ್ವಂತ ಇಷ್ಟವನ್ನು ಸಂಪೂರ್ಣವಾಗಿ ತ್ಯಜಿಸಿದವರ ಮನಸ್ಥಿತಿ ಹೇಗಿರುತ್ತದೆ ಅನ್ನೋಂಥ ವಿಷಯವನ್ನ ನೋಡ್ತಾ ಇದೀವಿ. ಆ ಭಾಗವನ್ನ, ಆ ಪ್ರಶ್ನೆಯನ್ನ ಈ ಒಂದು ವಾಕ್ಯದ ಯಾವ ಒಂದು ವಿಷಯಕ್ಕೆ ಅನುಗುಣವಾಗಿ ನೋಡ್ತಾ ಇದ್ದೀವಿ ಅಲ್ವಾ? ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಆತನನ್ನು ಪ್ರೀತಿಸುವವರು ಅಂತ ಹೇಳಿದಾಗ ಎಂಥ ವಿಷಯಗಳಲ್ಲಿ ಇರುತ್ತೆ, ಎಂಥ ರೀತಿಯಲ್ಲಿ ನಮ್ಮ ಗುಣಗಳು ಕಾಣಿಸಲ್ಪಡುತ್ತೆ, ನಾವು ಪ್ರೀತಿಸ್ತಿದೀವಿ ಅನ್ನೋಂಥ ವಿಷಯವನ್ನ ಹೇಗೆ ನಾವು ತೋರ್ಪಡಿಸ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ದೇವರನ್ನ ನಿಜವಾಗ್ಲೂ ನಾವು ಪ್ರೀತಿ ಮಾಡ್ತಾ ಇದೀವಿ ಅಂದ್ರೆ ತುಂಬಾನೇ ಮುಖ್ಯ. ಅದನ್ನ ನಾವು ಗ್ರಹಿಸ್ಕೊಳ್ಳೋದು ತುಂಬಾ ಮುಖ್ಯ. ಅಂಥವ್ರಿಗೆ ದೇವರ ಎಲ್ಲಾ ವಿಷಯಗಳು ಅನುಕೂಲಕರವಾಗಿ ನಡೆಯುತ್ತೆ ಅಂತ ಹೇಳಿದ್ಮೇಲೆ ಆ ಪ್ರೀತಿನ ನಾವು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನಿಜವಾಗ್ಲೂ ದೇವ್ರನ್ನ ನಾವು ಪ್ರೀತಿ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ಭಾಗ. ಉತ್ತರವನ್ನು ಓದೋಣ. ಹೇಳ್ಕೊಟ್ಟಿರುವಂತ ಉತ್ತರವನ್ನು ಓದ್ರಿ. ತಮ್ಮ ಸ್ವಂತ ಇಷ್ಟವನ್ನು ದೇವರ ಇಷ್ಟದಲ್ಲಿ ಸಂಪೂರ್ಣವಾಗಿ ವಿಲೀನಗೊಳಿಸಿದವರಿಗೆ ಯಾವುದೇ ನಿರಾಶೆ ಇರುವುದಿಲ್ಲ. ಅವರು ಜೀವನದ ಪ್ರತಿಯೊಂದು ಘಟನೆಯನ್ನು ದೇವರ ನಿರ್ಧಾರ ಅಥವಾ ಆತನ ಮೇಲ್ವಿಚಾರಣೆ ಎಂದೇ ನಂಬಿಕೆಯಿಂದ ಸ್ವೀಕರಿಸುತ್ತಾರೆ ಮತ್ತು ಜೀವನದ ಬಿರುಗಾಳಿಗಳಲ್ಲೂ ಶಾಂತವಾಗಿರುತ್ತಾರೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಈ ವಿಷಯವನ್ನ ಗಮನಿಸಬೇಕಾದಂತ ವಿಷಯ, ದೇವರನ್ನ ಪ್ರೀತಿ ಮಾಡುವಂತ ಒಂದು ವಿಷಯ ಯಾವ ರೀತಿ ಅಂದ್ರೆ, ಇವತ್ತು ದೇವರ ಮಕ್ಕಳಾದ ನಮಗೆ ಕೊಡಲ್ಪಟ್ಟಿದೆ ದೇವರನ್ನ ನಾವು ಪ್ರೀತಿ ಮಾಡ್ಬೇಕು ಅಂತ. ಕರೆಕ್ಟ್ ಅಲ್ವಾ? ದೇವ್ರು ನಮ್ಮನ್ನ ಪ್ರೀತಿ ಮಾಡಿದರೆ ನಾವು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ನಾವು ದೇವ್ರನ್ನ ಪ್ರೀತಿ ಮಾಡೋದು ತುಂಬಾ ಅವಶ್ಯವಾಗಿದೆಯಾ ಅಂದ್ರೆ ಖಂಡಿತವಾಗ್ಲೂ ಆ ಪ್ರೀತಿನ ನಾವು ವ್ಯಕ್ತಪಡಿಸೋದು ತುಂಬಾನೇ ಅವಶ್ಯವಾಗಿದೆ. ದೇವರು ಇದನ್ನ ನಮ್ಮಲ್ಲಿ ಎದುರು ನೋಡ್ತಾ ಇದಾರೆ ಅಂದ್ರೆ, ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ಇದನ್ನ ನಮ್ಮಲ್ಲಿ ಎದುರು ನೋಡ್ತಾ ಇದಾರೆ. ಎದುರು ನೋಡೋಕ್ಕಿಂತ ಹೆಚ್ಚಾಗಿ ಆ ಪ್ರೀತಿನ ನಾವು ತೋರಿಸಿದೆ, ಆ ಪ್ರೀತಿನ ವ್ಯಕ್ತಪಡಿಸದೆ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಆಗಲ್ಲ. ಸರಿ, ಈ ಪ್ರೀತಿ ಅಂತ ಹೇಳಿದಾಗ ನಮ್ಮೆಲ್ರಿಗೂ ಅರ್ಥವಾಗೋ ರೀತಿಲಿ ಓಕೆ, ನನ್ನ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ಏನು ದೇವ್ರನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ಏನು ಅಂತ ಹೇಳ್ಬೇಕಾದ್ರೆ, ಈಗ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿರೋ ರೀತಿಲಿ ಮನುಷ್ಯನ ಪ್ರಕಾರವಾಗಿ ಸಾಮಾನ್ಯವಾಗಿ ಜನರು ಅರ್ಥ ಮಾಡ್ಕೊಂಡಿರೋದು, ಹೌದಪ್ಪ ನಾನು ಪಾಪ ಮಾಡ್ತಾ ಇಲ್ಲ, ನಾನು ಒಳ್ಳೆ ವ್ಯಕ್ತಿಯಾಗಿದ್ದೀನಿ, ನನಗೆ ಯಾರಿಗೂ ಏನು ಕೆಟ್ಟದ್ದು ಮಾಡ್ತಾ ಇಲ್ಲ, ಮತ್ತೆ ಸತ್ಯಕ್ಕೆ ಅನುಗುಣವಾಗಿ ನಡೀತಾ ಇದ್ದೀನಿ, ದೇವರ ವಾಕ್ಯಕ್ಕೆ ಕಿವಿಗೊಡ್ತಾ ಇದ್ದೀನಿ, ವಾಕ್ಯಗಳನ್ನ ಕೇಳ್ತೀನಿ, ಗ್ರಹಿಸ್ಕೊಳ್ತೀನಿ, ಆದಷ್ಟು ಬೇರೆಯವರಿಗೆ ಕೂಡ ತಿಳಿಸ್ತಾ ಇದ್ದೀನಿ. ಇಂಥ ವಿಷಯಗಳೆಲ್ಲ ಗಮನದಲ್ಲಿ ಇಟ್ಟು ನೋಡ್ಬೇಕಾದ್ರೆ ನಾನು ದೇವರಿಗೆ ಮೆಚ್ಚುಗೆಯಾಗಿ ಇದ್ದೀನಿ, ದೇವರಿಗೆ ಇಷ್ಟವಾದ ರೀತಿ ನಡ್ಕೊಳ್ತಾ ಇದ್ದೀನಿ ಅನ್ನೋದು ಕೆಲವೊಬ್ಬರ ಒಂದು ಅಭಿಪ್ರಾಯ ಈ ರೀತಿ ಇರುತ್ತೆ. ಅವರ ದಿನನಿತ್ಯ ಚಟುವಟಿಕೆ, ಪ್ರತಿನಿತ್ಯ ಒಂದು ಕಾರ್ಯವನ್ನು ತಗೊಂಡ, ಇವತ್ತು ನಾನು ಏನ್ ಮಾಡಿದೆ, ಇವತ್ತು ನಾನು ಯಾವುದೇ ಕೆಟ್ಟ ವಿಷಯಗಳಿಗೆ ಕೈ ಹಾಕ್ಲಿಲ್ಲ, ಕೆಟ್ಟ ವಿಷಯಗಳಿಗೆ ಗಮನ ಕೊಡ್ಲಿಲ್ಲ, ನನ್ನ ಸಮಯವನ್ನು ವ್ಯರ್ಥ ಕೂಡ ಮಾಡಲಿಲ್ಲ, ನನಗೆ ಕೊಟ್ಟಿರುವಂತ ಕರ್ತವ್ಯನ ಬಿಟ್ಟು ಮಿಕ್ಕಿದಂತ ಸಮಯನ ದೇವರಿಗೆ ಕೊಟ್ಟಿದ್ದೆ. ಈಗಲೂ ಕೂಡ ದೇವರ ಕ್ಲಾಸ್ಗೆ ಕುತ್ಕೊಂಡಿದ್ದೀನಿ, ಅದನ್ನೇ ಗ್ರಹಿಸ್ಕೊಳ್ತಾ ಇದ್ದೀನಿ, ಹಾಗೆ ನಾನು ದೇವರಿಗೆ ಮೆಚ್ಚುಗೆ ಆಗಿದ್ದೀನಿ, ದೇವ್ರು ನನ್ನ ಮೆಚ್ಚುತ್ತಾ ಇದ್ದಾರೆ, ದೇವ್ರು ನನ್ನ ಇಷ್ಟಪಡ್ತಾರೆ ಅನ್ನೋ ರೀತಿಯಲ್ಲಿ ಕೆಲವರ ಒಂದು ಅಭಿಪ್ರಾಯ ಈ ರೀತಿಯಾಗಿ ಕಾಣಲ್ಪಡುತ್ತೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನೀವು ಕೆಲವೊಂದು ವಿಷಯವನ್ನ ನೋಡಬಹುದು. ಎಂಥ ವಿಷಯಗಳಂತ ನೋಡ್ಬೇಕಾದ್ರೆ, ಸತ್ಯವೇದದಲ್ಲಿ ಕೆಲವೊಂದು ಘಟನೆಗಳಿದೆ ಅಲ್ವಾ? ಆ ಘಟನೆ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಶೋಧಿಸೋದಿಕ್ಕೆ ಈ ಸದುಕಾಯರು ಮತ್ತೆ ಈ ಪರಿಸರೆಲ್ಲ ಬರ್ತಾರೆ ಅಲ್ವಾ? ಅವರೆಲ್ಲ ಬರ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತಾರೆ, ಆತನಿಗೆ ಒಂದು ಶೋಧನೆಯನ್ನ ಇಡ್ತಾರೆ. ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ನಾವು ಯಾವುದನ್ನ ಫಾಲೋ ಮಾಡ್ಬೇಕು, ನಾವು ನಿತ್ಯ ಜೀವ ಹೊಂದೋದಕ್ಕೆ ಏನ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಪ್ರಶ್ನೆಯನ್ನ ಕೇಳ್ತಾರೆ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ಪ್ರಶ್ನೆಯನ್ನು ಕೇಳಿದಾಗ ಆ ವಾಕ್ಯ ಕೂಡ ನೀವು ಓದ್ಬೋದು. ಓದ್ರಿ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 25ರಿಂದ ಓದ್ಕೊಂಬನಿ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 25ರಿಂದ. ಆಗ
ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ಅಲ್ವರ ನೋಡಿ, ಇದೇ ರೀತಿ ಕೇಳ್ತಾರೆ. ಉತ್ತರ ಕೊಟ್ಟಿದ ತಕ್ಷಣ ಯೇಸು ಕ್ರಿಸ್ತರು ಕೊಡುವಂತ ಉತ್ತರ ಏನಿದೆ ನೋಡಿ. ಯೇಸು ಕ್ರಿಸ್ತರು ಏನು ಉತ್ತರ ಕೊಡ್ತಾರಂತಲ್ಲಿ? ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟು ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಕಂಟಿನ್ಯೂ ಮಾಡ್ಲಾ? ಸಾಕು ಇಲ್ಲಿಗೆ ಅಲ್ವಾ? ಇದು ನಿಮ್ಗೆ ಗೊತ್ತಿರುವಂತ ವಿಷಯ. ಕ್ರಿಸ್ತನ ಪ್ರೀತಿಯ ಇಲ್ಲಿ ಕೇಳಿದಂತ ಪ್ರಶ್ನೆ, ಇಲ್ಲಿ ಏನಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ಹೇಗಾದ್ರೂ ಆತನ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿದ್ದಾರೆ, ದೇವರ ವಾಕ್ಯಕ್ಕೆ ವಿರೋಧವಾಗಿದ್ದಾರೆ ಅನ್ನೋದನ್ನ ತೋರ್ಪಡಿಸೋದಕ್ಕೆ, ಆ ಮಾತಿನಲ್ಲಿ ಸಿಗಿಸುವಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಇವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆತನಲ್ಲಿ ತಪ್ಪು ಕಂಡುಹಿಡಿಯೋದಕ್ಕೆ ಮಾರ್ಗವನ್ನ ಹುಡುಕ್ತಾ ಇದ್ರು. ಆ ರೀತಿಯಾಗಿ ಇವರ ಹತ್ರ ಪ್ರಶ್ನೆ ಇಟ್ಟಾಗ ಯೇಸು ಕ್ರಿಸ್ತ ಬೇರೆ ಏನಾದ್ರು ಹೇಳಿದಾಗ ಆತನಿಗೆ ನಾವೇನ್ ಮಾಡೋಣ, ಧರ್ಮಶಾಸ್ತ್ರ ವಿರೋಧಿಸುವವರಾಗಿದ್ದಾರೆ ಅನ್ನೋಂಥ ವಿಷಯವನ್ನ ತಿಳಿಸ್ಕೊಡೋಣ ಅನ್ನೋ ರೀತಿಯಲ್ಲೇ ಅವರ ಭಾವನೆಗಳು ಕಾಣಿಸಲ್ಪಡ್ತು. ಆದ್ರೆ ಯೇಸು ಕ್ರಿಸ್ತನ್ ಕೇಳಿದಂತ ವಿಷಯ ಏನಿತ್ತು ಅಂತ ನೋಡ್ಬೇಕಾದ್ರೆ, ಕ್ರಿಸ್ತನ ಪ್ರೀತಿಯ ಧರ್ಮಶಾಸ್ತ್ರ ಏನ್ ಹೇಳ್ತಿದೆ, ಧರ್ಮಶಾಸ್ತ್ರ ಹೇಳುವಂತ ವಿಷಯವನ್ನ ಅವಾಗ ಏನ್ ಮಾಡ್ತಾರೆ, ಅಲ್ಲಿ ಕೊಟ್ಟಿರುವಂತ ಒಂದು ಆಜ್ಞೆಯನ್ನ, ಧರ್ಮಶಾಸ್ತ್ರದಲ್ಲಿರುವಂತ ಪ್ರಧಾನವಾದಂತ ಒಂದು ಆಜ್ಞೆನ ಅವರಿಗೆ ಆಜ್ಞೆ ಅವ್ರಿಗೇನೋ ಕಷ್ಟವಾದಂತ ವಿಷಯ ಅಲ್ಲ, ಅವ್ರಿಗೆ ತುಂಬಾ ಚಿರಪರಿಚಿತವಾದಂತ ಒಂದು ವಿಷಯವೇ ಅಲ್ವಾ. ಪ್ರತಿಯೊಬ್ಬ ಏನಂತಾರೆ, ಒಬ್ಬ ಯಹೂದ್ಯನು ಕೂಡ ಒಂದು ದೇವರ ಆಜ್ಞೆಯನ್ನ ತಿಳ್ಕೊಂಡಿರ್ತಾರೆ. ಸೊ ಏನಪ್ಪಾ ಆಜ್ಞೆ ಅಂದ್ರೆ, ನೀನು ನಿನ್ನ ದೇವರದ ಕರ್ತನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು, ನಿನ್ನ ನೆರೆಯವನು ನಿನ್ನಂತೆಯೇ ಪ್ರೀತಿಸಬೇಕು ಅಂತ ನೋಡಿ. ಈ ವಾಕ್ಯವನ್ನು ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಹೇಳುವಂತ ಉತ್ತರ, ಅವತ್ತನು ಅವನಿಗೆ ನೀನು ಸರಿಯಾಗಿ ಉತ್ತರ ಕೊಟ್ಟಿದ್ದೆ, ಅದರಂತೆ ಮಾಡು ಅಂತ ಹೇಳಿದ್ರು. ಅದರಂತೆ ಮಾಡು ಅಂತ ಹೇಳಿದಾಗ ಆ ವ್ಯಕ್ತಿಯ ಮನಸ್ಸು ಬಾಯಿಂದ ಬರ್ಬೇಕಂತ ಮಾತೇನಾಗಿರ್ಬೇಕಾಯ್ತು, ದೇವ್ರೇ ಕರ್ತನೇ, ಹೇಗೆ ನಾನು ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡೋದು, ಹೇಗೆ ಪೂರ್ಣ ಹೃದಯದಿಂದ ಪ್ರೀತಿ ಮಾಡೋದು ಅಂದ್ರೆ ಅದರ ಅರ್ಥವೇನು, ಹೇಗೆ ಪೂರ್ಣ ಶಕ್ತಿಯಿಂದ ನಾವು ಪ್ರೀತಿ ಮಾಡೋದು, ಹೇಗೆ ಪೂರ್ಣ ಮನಸ್ಸಿನ ಪ್ರೀತಿ ಮಾಡೋದು, ಅದರ ಅರ್ಥ ನನಗೆ ತಿಳಿಸಿ ಅಂತ ಕೇಳ್ಬೇಕಾಯ್ತು. ಆದ್ರೆ ಆ ವ್ಯಕ್ತಿ ಏನಂತ ಕೇಳ್ಬಿಟ್ರು, ತನ್ನನ್ನ ನೀತಿವಂತನಂತ ತೋರ್ಸೋದಿಕ್ಕೆ ಅಂದ್ರೆ ಏನರ್ಥ, ಕರೆಕ್ಟ್ ನೀವು ಹೇಳಿದ್ ಕರೆಕ್ಟ್, ನಾನು ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ, ದೇವ್ರನ್ನ ಏನ್ ಮಾಡ್ತಾ ಇದ್ದೀನಿ, ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತಾ ಇದ್ದೀನಿ, ದೇವ್ರನ್ನ ಪೂರ್ಣ ಪ್ರಾಣದಿಂದ ಏನ್ ಮಾಡ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸ್ತಾ ಇದ್ದೀನಿ, ಪೂರ್ಣ ಮನಸ್ಸಿನಲ್ಲಿ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಇಲ್ಲಿ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ, ಪ್ರಶ್ನೆ ಏನಪ್ಪಾ ಅಂದ್ರೆ, ನನ್ನ ನೆರೆಯವನು ಯಾರು ಅಂತ ನೋಡಿ. ಇದು ಕೂಡ ಉದ್ದೇಶ ಏನಪ್ಪಾ ಅಂದ್ರೆ, ಯಾರ ಬಗ್ಗೆ ಹೇಳಕ್ ಹೋಗ್ತಾರೆ ನೆರೆಯವನು ಅಂತ. ಇವರ ಪ್ರಕಾರ ಏನೋ, ಕೆಲವರಿಗೆ ಇಸ್ರೇಲ್ ಜನರಿಗೆ ಈ ಸಮರಿಯದವ್ರ ಕಂಡ್ರೆ ಆಗಲ್ಲ, ಯಹೂದ್ಯರ ಪಾಪಿಗಳ ಜೊತೆ ಕುತ್ಕೊಳ್ಳಲ್ಲ, ಸುಂಕದವ್ರ ಕಂಡ್ರೆ ಆಗಲ್ಲ, ಏನಾದ್ರೂ ಒಂದು ವಿಷಯ ಹೇಳಿ ಆತನ್ನ ಮಿಸ್ಟೇಕ್ ಕಣಿಬೇಕಂತ ಉದ್ದೇಶದಲ್ಲಿ ಇದಾರೆ ಹೊರತು, ತಪ್ಪು ಹುಡುಕ್ಬೇಕಂತ ಭಾವನೆಯಲ್ಲಿ ಇದಾರೆ ಹೊರತು, ಬದಲಾಗಿ ಏನಿಲ್ಲ ಅವ್ರಿಗೆ, ನಿಜವಾಗ್ಲೂ ಹೃದಯದ ವಿಷಯಗಳನ್ನ ತೋರ್ಪಡಿಸಿಲ್ಲ. ನಾವು ಕೂಡ ಇದೇ ರೀತಿಯಲ್ಲಿ ನಮ್ಮನ್ನ ನಾವು ಅಳತೆ ಮಾಡ್ಕೊಂಡು, ಹೌದು ನಾನಂತೂ ಪರ್ಫೆಕ್ಟ್ ಆಗಿದ್ದೀನಿ, ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ, ದೇವ್ರಿಗೆ ಇಷ್ಟವಾಗಿ ನಡೀತಾ ಇದ್ದೀನಿ ಅನ್ನೋಂಥ ರೀತಿಯಲ್ಲಿ ನಾವು ನಮ್ಮನ್ನ ನಾವೇನೇ ತಿಳ್ಕೊಳಕ್ ಹೋದ್ರೆ, ಕ್ರಿಸ್ತನ ಪ್ರೀತಿಯ ಇಂಥ ರೀತಿಯಲ್ಲಿ ನಮ್ಮನ್ನ ನಾವು ಕಲ್ಪನೆ ಮಾಡ್ಕೊಳಕ್ ಹೋದ್ರೆ, ನಾವು ದೇವರ ದೃಷ್ಟಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ದೇವನ ಪ್ರೀತಿ ಮಾಡೋರು ಆಗಿರೋದಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಕ್ರಿಸ್ತನ ಪ್ರೀತಿಯ ದೇವರನ್ನು ಪ್ರೀತಿ ಮಾಡೋದು ಅನ್ನೋದು ಯಾವುದರ ಮೇಲೆ ಇದೆ ಅಂದ್ರೆ, ನನ್ನ ಪ್ರತಿನಿತ್ಯ ಜೀವನದಲ್ಲಿ ನಾನು ಪಾಪ ಮಾಡದೇ ಇರುವಂತ ವಿಷಯದಲ್ಲಾಗ್ಲಿ, ಇಲ್ಲವೇ ನಾನು ಪ್ರತಿನಿತ್ಯ ಜೀವನದಲ್ಲಿ ದೇವರಿಗೆ ಕೊಡುವಂತ ಸಮಯ, ವೇದ ಪಾಠ, ಸತ್ಯವನ್ನ ಗ್ರಹಿಸ್ಕೊಳ್ಳುವಂತ ವಿಷಯವಾಗ್ಲಿ, ಬೇರೆಯವರಿಗೆ ಸುವಾರ್ತೆಯನ್ನ ಹೇಳುವಂತ ವಿಷಯವಾಗ್ಲಿ, ಇದೆಲ್ಲಕ್ಕಿಂತ ಮೇಲಾದ ಒಂದು ವಿಷಯ ಇದೆ. ಇದೇನಪ್ಪ ಅಂದ್ರೆ, ನಮಗೆ ಬರುವಂತಹ ಸಂಕಟಗಳ ಮಧ್ಯದಲ್ಲಿ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ, ಇನ್ನು ಕೂಡ ನಮ್ಮನ್ನ ಸಂಕಟಕ್ಕೆ ಒಳಪಡಿಸುವವರ ಮೇಲೆ ನಾವು ತೋರಿಸುವಂತ ಪ್ರೀತಿ. ನಮಗೆ ಕಷ್ಟಗಳು ಹೇಗ್ ಬರುತ್ತೆ, ದೇವರಿಂದ ಡೈರೆಕ್ಟ್ ಆಗಿ ಬರುತ್ತಾ?
ದೇವರು ಡೈರೆಕ್ಟ್ ಆಗಿ ಏನಾದ್ರು ಕಷ್ಟ ಕೊಟ್ಬಿಡ್ತಾರಾ? ಇಲ್ಲ ಇಲ್ಲ ನಿಮ್ಗೆ ಯೋಬನಿಗೆ ಬಂದ ತರ ಕಷ್ಟ ಬಂದ್ಬಿಡುತ್ತಾ? ಒಂದೇ ದಿನ ನಮ್ಮ ಮನೆಯೆಲ್ಲ ಕುಸಿದು ಬಿದ್ದೋಗ್ಬಿಡುತ್ತಾ? ಇಲ್ಲ ನಮ್ಮ ಬ್ಯಾಂಕ್ ಅಲ್ಲಿ ಇರುವಂತ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಹಂಗೆ ವಾಶ್ ಔಟ್ ಆಗ್ಬಿಡುತ್ತಾ? ಆ ತರ ಎಲ್ಲ ನಮ್ಗೆ ಬರಲ್ಲ. ಕ್ರಿಸ್ತನ ಪ್ರೀತಿಸ್ರೆ ನಮ್ಗೆ ಬರುವಂತ ಸಮಸ್ಯೆಗಳೇನು? ಯಾರ ಮೂಲಕ ಬರುತ್ತೆ? ಮನುಷ್ಯ ಮಾತ್ರದವರಿಂದಲೇ ಬರಬಹುದು, ರೈಟ್ ಅಲ್ವಾ? ಇಂತಹ ಪರಿಸ್ಥಿತಿಯಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ಹೆಂಗ್ ಜೀವಿಸ್ತಾ ಇದ್ವಿ ಅಂದ್ರೆ, ಇಲ್ಲಿ ಏನಪ್ಪ ಹೇಳ್ತಿದ್ವಿ ಅಂದ್ರೆ, ನಮ್ಮ ಇಷ್ಟ ಹೇಗಿರುತ್ತೆ ಅಂದ್ರೆ, ಪ್ರಪಂಚದಲ್ಲಿ ನಾವು ಒಳ್ಳೆಯವರಾಗಿರ್ಬೇಕು, ಒಳ್ಳೆ ಹೆಸರು ಗಳಿಸ್ಬೇಕು, ಒಳ್ಳೆ ಕೀರ್ತಿ ಗಳಿಸ್ಬೇಕು, ಶ್ರೇಷ್ಠ ವ್ಯಕ್ತಿಗಳಾಗಿರ್ಬೇಕು. ಆದ್ರೆ ದೇವ್ರ ಇಷ್ಟ ಏನಪ್ಪಾ ಅಂದ್ರೆ, ನನ್ನ ಮಕ್ಕಳು ನಿಂದನೆಗೊಳಪಡ್ಬೇಕು, ಕಷ್ಟವನ್ನು ಅನುಭವಿಸ್ಬೇಕು, ಭೂಮಿಯಲ್ಲಿ ನಾನಾ ತರದ ಕಷ್ಟಗಳು ಬಂದಾಗಲೂ ಕೂಡ ಅವರಿಗೆ ಬೀಸುವಂತ ಬಿರುಗಾಳಿ ಮಧ್ಯದಲ್ಲೂ ಕೂಡ ಶಾಂತವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಸಮಸ್ಯೆಗಳು ಎಷ್ಟು ದೊಡ್ಡದಾಗಿದ್ರು ಕೂಡ ಸಹಿಸ್ಕೊಂಡು ನನ್ನ ಮೇಲೆ ನಂಬಿಕೆನ ಕಳ್ಕೊಳ್ದೇ ಇರಬೇಕು. ಇದೆಲ್ಲ ದೇವ್ರು ನೋಡುವಂತ ವಿಷಯ. ಈ ರೀತಿ ವಿಷಯವನ್ನ ದೇವ್ರ ಮಕ್ಕಳು ನಾವು ತೋರಿಸ್ತಾ ಇದೀವಾ? ನಿಜವಾಗ್ಲೂ ನಮ್ಗೆ ದೇವ್ರ ಮೇಲೆ ಇರುವಂತ ಭರವಸೆ ಈ ವಾಕ್ಯಕ್ಕೆ ಅನುಗುಣವಾಗಿ ಯಾವಾಗ್ಲೂ ಇದ್ದು ದೇವ್ರು ನಮ್ಮನ್ನ ಕಾಪಾಡ್ತಾರೆ, ಕೈ ಬಿಡಲ್ಲ. ಎಂತ ಕಷ್ಟವಾದ ಸನ್ನಿವೇಶಗಳು ಬಂದರೂ ದೇವ್ರ ಮೇಲೆ ಇರುವಂತ ನಂಬಿಕೆನ ಕಳ್ಕೊಳ್ದೆ, ಇಲ್ಲ ಕಷ್ಟವನ್ನು ಉಂಟು ಮಾಡುವಂತವರ ಮನುಷ್ಯರ ಮೇಲೆ ನಾವು ಕೋಪವನ್ನ, ಇಲ್ಲ ದ್ವೇಷವನ್ನ, ಇಲ್ಲವೇ ಅವ್ರ ಮೇಲೆ ನಾವು ಅಸೂಯ ಭಾವನೆಗಳನ್ನ ತೋರಿಸದೇ ಇರುವಂತ ಗುಣಗಳನ್ನ ಬೆಳೆಸ್ಕೊಳ್ಳಿದ್ದಾದ್ರೆ, ನಿಜವಾಗ್ಲೂ ಅಂತ ವಿಷಯ ಅದು ದೇವರಿಗೆ ಇಷ್ಟವಾದಂತ ವಿಷಯ. ಈಗ ನಾನೇನ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ, ಯಾವುದು ದೇವರಿಗೆ ಇಷ್ಟವಾಗಿದೆಯೋ ಅದನ್ನೇ ನನ್ನ ಇಷ್ಟವಾಗಿ ತಗೊಂಡ್ಬಿಟ್ಟಿದೀನಿ. ದೇವರಿಗೆ ಇಷ್ಟವಾಗಿರುವಂತ ವಿಷಯ ನನ್ನ ಇಷ್ಟವಾಗಿ ತಗೊಂಡ್ಬಿಟ್ಟಿದ್ದೀನಿ ಅಂದ್ರೆ ಏನರ್ಥ? ಸಿಂಪಲ್ ಅಲ್ವಾ? ಇದೇ ರೀತಿ ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಅಂತ ತಗೊಳ್ಳಿ ಒಂದು ಎಕ್ಸಾಂಪಲ್. ನಿಮ್ಗೆ ಇವತ್ತು ಚಿಕನ್ ಬಿರಿಯಾನಿ ತುಂಬಾ ಇಷ್ಟವಾಗುತ್ತಾ ಅಲ್ವಾ? ನೀವ್ ಯಾರು ಇಷ್ಟಪಡ್ತೀರಾ, ಅವ್ರಿಗೆ ಚಿಕನ್ ಬಿರಿಯಾನಿ ಇಷ್ಟ ಆಗಲ್ಲ, ಅವ್ರಿಗೆ ವೆಜಿಟೇರಿಯನ್ ಏನಾದ್ರು ಇಷ್ಟವಾಗುತ್ತೆ. ಇವಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಇನ್ಮೇಲೆ ಅವ್ರಿಗೋಸ್ಕರ ನಾನೇನ್ ಮಾಡ್ತೀನಿ, ಚಿಕನ್ ತಿನ್ನಲ್ಲ, ಅವ್ರು ಏನ್ ಇಷ್ಟಪಡ್ತಾರೆ ಅದನ್ನೇ ತಿಂತೀನಿ, ಅವ್ರ ಇಷ್ಟ ನನ್ನ ಇಷ್ಟ ಅಂತ ಏನ್ ಮಾಡ್ತೀರಾ, ಆ ಚಿಕನ್ ಬಿರಿಯಾನಿ ತಿನ್ನೋದ್ ಬಿಟ್ಬಿಟ್ಟು ಅವ್ರ ಇಷ್ಟವನ್ನ ಹೊರನೋಟಕ್ಕೆ ತೋರ್ಸಲ್ಲ, ಹೃದಯಾಂತರವಾಗಿ ಇನ್ಮೇಲೆ ನಾನು ಇದನ್ನೇ ಇಷ್ಟಪಡ್ತೀನಿ, ಇದನ್ನೇ ತಗೊಳ್ತೀನಿ, ಅವ್ರಿಗೋಸ್ಕರ ಇದನ್ನ ಇಷ್ಟಪಡ್ತೀನಿ, ಇದನ್ನ ನನ್ನ ಇಷ್ಟವಾಗಿ ತಗೊಳ್ತೀನಿ, ಮೇಲೆ ನಾನು ಮುಟ್ಟಲ್ಲ, ಆ ರೀತಿಯಾದಂತ ಭಾವನೆಗೆ ಹೋಗ್ತೀರಾ ನೋಡ್ರಿ. ಅದು ಏನಪ್ಪಾ ಅಂದ್ರೆ, ಇನ್ಮೇಲೆ ನಿನ್ನ ಆಸೆನೇ ನನ್ನ ಆಸೆ ಅಂತ. ಅದೇ ರೀತಿಯಾಗಿ ದೇವ್ರ ಮಕ್ಕಳು ನಾವು ದೇವರು ಹೇಳಿದಂತ ಪ್ರಮಾಣಗಳನ್ನ, ಅದೇ ನನ್ನ ಆಸೆ, ಅದೇ ಅದ್ರ ಮೇಲೆ ನನ್ನ ಪ್ರೀತಿ, ಅದೇ ನನ್ನ ಇಷ್ಟ ಅಂತ ತಗೊಳ್ತಿದ್ವಿ ಅಂದ್ರೆ, ಅದು ಯಾವ ವಿಷಯವನ್ನ, ಯಾವ ವಾಕ್ಯವನ್ನ ಸೂಚಿತ ಅಂದ್ರೆ, ಆತನನ್ನು ಪ್ರೀತಿಸುವವರ ಮೇರೆಗೆ. ಯಾರು ದೇವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾರೋ ಅಂತ ದೇವ್ರ ಮಕ್ಕಳಿಗೆ ಖಂಡಿತವಾಗ್ಲೂ ದೇವ್ರೇನ್ ಮಾಡ್ತಾರೆ, ಒಳ್ಳೇದು ನಡೆಯುತ್ತೆ. ಕ್ರಿಸ್ತನ ಪ್ರೀತಿಸ್ತಾರೆ. ನಮ್ಮ ಮನಸ್ಸಿನಲ್ಲಿ ದೇವರ ಪ್ರೀತಿನ ನಾವು ಮೊದಲು ವ್ಯಕ್ತಪಡಿಸಬೇಕಾಗಿದೆ. ನಮ್ಮ ಮನಸ್ಸಿನಲ್ಲಿ ಎಂತ ರಿಯಾಕ್ಷನ್ಸ್ ಬರುತ್ತೆ, ಕಷ್ಟವಾದ ಸನ್ನಿವೇಶದಲ್ಲಿ ನಮ್ಮಿರುವಂತ ನಂಬಿಕೆ ನೋಡಿ. ಹೊರಗಿನ ನೋಟಕ್ಕೆ ಜನರು ಕಷ್ಟ ಬಂದಾಗ ನಾವು ತೋರಿಸುವಂತ ಏನಂತೀವಿ, ನಾವು ನಡೆಯುವಂತ ವರ್ತನೆಗಳಿರ್ಬೋದು, ನಮ್ಮ ಮಾತುಗಳಿರ್ಬೋದು, ನಮ್ಮ ಗುಣಗಳಿರ್ಬೋದು, ಮನುಷ್ಯರು ನೋಡ್ತಾರೆ. ಬಟ್ ಹೃದಯದಲ್ಲಿ ನಾನು ಏನಂತ ತಿಳ್ಕೊಂಡೆ ಅಲ್ವಾ? ನೋಡ್ರಿ, ಈಗ ಯೋಬನ ವೈಫ್ ಹೇಳ್ತಾರೆ, ನೋಡಪ್ಪ ಇಷ್ಟೆಲ್ಲ ಆಯ್ತು, ನೀನು ದೇವರನ್ನ ದೂಷಿಸಿ ಪ್ರಾಣವನ್ನ ಬಿಟ್ಬಿಡು ಅಲ್ವಾ, ದೇವರನ್ನ ನಿಂದಿಸ್ಬಿಡು ಅಂತ ಹೇಳಿದಾಗ, ನೋಡ್ರಿ ಅದು ಯಾವ ರೀತಿ ಇತ್ತು ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸರಸರ ನೀನು ಹೃದಯದಲ್ಲಿ ಯೋಬು ಒಂದೊಂದ್ಸರಿ ಭಯಪಟ್ಟಂತ ವಿಷಯ ಏನಪ್ಪಾ ಅಂದ್ರೆ, ನಾನು ಹೃದಯದಲ್ಲಿ ಎಲ್ಲಾದ್ರೂ ದೇವರಿಗೆ ಇಷ್ಟವಿಲ್ಲದ ಕೆಲಸ ಮಾಡ್ಬಿಡ್ತೀನ ಅಂತ ಅಲ್ವಾ? ಹಾಗೆ ಕ್ರಿಸ್ತನ ಪ್ರೀತಿಯ ಸರಸರ ನಮ್ಮ ಹೃದಯದಲ್ಲಿ, ನಮ್ಮ ದಿನನಿತ್ಯದ ವಿಷಯಗಳಲ್ಲಿ ಎಂತಹ ಒಂದು ವಿಷಯವನ್ನ ದೇವರಿಗೆ ತೋರಿಸ್ತಾ ಇದೀವಿ. ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಆ ಪ್ರೀತಿನ ನಮ್ಮ ಹೃದಯದಲ್ಲಿ ವ್ಯಕ್ತಪಡಿಸ್ತಾ ಇದೀವ. ಆಮೇಲೆ ನಮ್ಮ ಪೂರ್ಣ ಶಕ್ತಿಯಲ್ಲಿ ಆ ಪ್ರೀತಿಯನ್ನು ವ್ಯಕ್ತಪಡಿಸ್ತೀವಿ. ನಾವು ಮಾಡೋಂಥ ಕೆಲಸಗಳಲ್ಲಿ ದೇವ್ರ ಮೇಲೆ ಇಟ್ಟಿರುವಂತ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದೀವ ಅಲ್ವಾ? ಕೆಲವೊಂದು ಟೈಮಲ್ಲಿ ಆ ಪ್ರೀತಿಯನ್ನು ವ್ಯಕ್ತಪಡಿಸುವಂತ ವಿಷಯ ಯಾವ್ದ್ರ ಮೇಲೆ ಆಧಾರಿತವಾಗಿರುತ್ತಂದ್ರೆ, ನೋಡ್ರಿ ಇವತ್ತು ನಾನು ಒಳ್ಳೇದ್ ಮಾಡ್ತೀನಿ ಅನ್ನೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಕೆಟ್ಟ ಸನ್ನಿವೇಶಗಳ ಮಧ್ಯದಲ್ಲೂ ಒಳ್ಳೇದು ಮಾಡಿದೀನಿ ಅಂದ್ರೆ ದೊಡ್ಡ ವಿಷಯ. ಅನುಕೂಲಕರವಾದಂತ ಪರಿಸ್ಥಿತಿಯ ಮಧ್ಯದಲ್ಲಿ ನಾನು ಒಳ್ಳೆತನವಾಗಿ ನಡ್ಕೊಂಡಿದ್ದೀನಿ ಅನ್ನೋದು ದೊಡ್ಡ ವಿಷಯ ಅಲ್ಲ, ಅನಾನುಕೂಲಕರವಾದಂತಹ ಪರಿಸ್ಥಿತಿ ಮಧ್ಯದಲ್ಲಿ ನಾನು ಒಳ್ಳೆಯವನಾಗಿ ನಡೆದಿದ್ದೀನಿ ಅನ್ನೋದೇ ದೊಡ್ಡ ವಿಷಯ. ದೇವ್ರು ಬೇಕಾದ್ರೆ ಇಂಥ ವಿಷಯ ಅಲ್ವಾ? ಯೋಚನೆ ಮಾಡ್ರಿ. ಈಗ ನನ್ನ ಮುಂದೆ ಇವತ್ತು ಕ್ಲಾಸ್ ಮಾತ್ರ ಇದೆ, ಕ್ಲಾಸ್ ಮಾತ್ರ ಹೋಗ್ಬೇಕು ಅಂತ ಇದ್ದಾಗ ಕ್ಲಾಸ್ಗೆ ಹೋಗ್ತೀನಿ. ಆದ್ರೆ 2 ಚಾಯ್ಸ್ ಬಂತು ನನ್ನ ಹತ್ರ, ಒಂದು ಕ್ಲಾಸ್ಗೆ ಹೋಗ್ಬೇಕು, ಇನ್ನೊಂದು ಒಂದು ದೊಡ್ಡ ಫಂಕ್ಷನ್ ಇದೆ. ಈ ಫಂಕ್ಷನ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಏನೋ ಯಾವ್ದ ಕರೆದವ್ರೆ, ಈ ಫಂಕ್ಷನ್ ಮುಖ್ಯನಾ, ಈ ಕ್ಲಾಸ್ ಮುಖ್ಯನಾ, ಇದ್ರಲ್ಲಿ ಯಾವ್ದಾದ್ರು ನಾನು ಚೂಸ್ ಮಾಡ್ತೀನಿ. ನೋಡ್ರಿ, ಇದ್ರಲ್ಲಿ ಮಧ್ಯದಲ್ಲಿ ನಾನು ಯಾವ್ದು ಚೂಸ್ ಮಾಡ್ತೀನಿ ಅದೇ ಮುಖ್ಯವಾದಂತ ವಿಷಯ. ಅದೇ ನಮ್ಮ ಏನಂತೀವಿ, ನಮ್ಮ ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿಂದ. ನನ್ನ ಮನಸ್ಸಿದೆ ದೇವ್ರ ವಾಕ್ಯ ಕೇಳೋದಕ್ಕೆ, ಆದ್ರೆ ಅಲ್ಲೂ ಕೂಡ ಮನಸ್ಸಿದೆ, ಇಲ್ಲೂ ಕೂಡ ಮನಸ್ಸಿದೆ. ಏನ್ ಮಾಡೋದು?
ಕ್ಲಾಸ್ ಬಂದ್ರು ಯಾವಾಗ ಕ್ಲಾಸ್ ಮುಗೀತ ಅಲ್ಲಿ ಹೋಗೋಣ ಅಂತಾನೆ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಮನಸ್ಸು ಅಲ್ಲೈತೆ, ಸ್ವಲ್ಪ ಮನಸ್ಸು ಇಲ್ಲೈತೆ ನನಗೆ, ಬೇರೆ ಯಾವುದೋ ವಿಷಯದ ಮೇಲೆ ಮನಸ್ಸೈತೆ. ಇನ್ನು ಕೆಲವೊಂದು ಟೈಮಲ್ಲಿ ಹಂಗೆ ಹೇಗಿರುತ್ತಂದ್ರೆ, ಒಂದು ಮನಸ್ಸು ಹೇಗಿರುತ್ತಂದ್ರೆ ಆ ವಿಷಯ ಗ್ರಹಿಸ್ಕೋಬೇಕಂತಿದೆ, ಇದನ್ನು ಬಿಡಬಾರ್ದು ಅದನ್ನು ಬಿಡಬಾರ್ದು, ಎರಡನ್ನೂ ಮಾಡಬೇಕು. ಟೈಮ್ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ತೀವಿ, ಆಯ್ತು ಸ್ವಲ್ಪ ಹೊತ್ತು ಇದ್ಬಿಟ್ಟೋಣ, ಅಲ್ಲಿಗೆ ಹೋಗ್ಬಿಡೋಣ, ಇದು ಮಾಡ್ಬಿಡೋಣ, ಅದು ಮುಗಿಸ್ಬಿಡೋಣ ಅಂತ. ಅದು ಪೂರ್ಣ ಮನಸ್ಸಾಗಿರುತ್ತಾ? ನೋಡ್ರಿ, ದೇವ್ರು ಈ ರೀತಿ ನೋಡ್ತಾ ಇದ್ದಾರೆ ಕ್ರಿಸ್ತನ ಪ್ರೀತಿಸ್ತಾರೆ. ದೇವ್ರನ್ನ ಮೆಚ್ಚಿಸ್ಬೇಕಾಗಿರೋಂಥ ನಾವು ಎಂಥ ರೀತಿಯಲ್ಲಿ ದೇವ್ರನ್ನ ಮೆಚ್ಚಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ? ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತಾ ಇದೀವ ಅಲ್ವಾ? ದೇವ್ರು ನಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾರ? ಸರಿ, ದೇವ್ರು ನಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾನೆ ಅನ್ನೋದು ಒಂದ್ ಕಡೆ ಇದ್ರು ಕೂಡ, ದೇವ್ರು ನಮ್ಮ ಮೇಲೆ ತೋರಿಸಿದ ಪ್ರೀತಿಗೆ ಸರಿಸಾಟಿಯಾದಂತ ಪ್ರೀತಿ ನಮ್ಮಲ್ಲಿ ತೋರ್ಸಕ್ ಆಗ್ತಾ ಇದೆಯಾ? ಅವರು ನಮಗೋಸ್ಕರ ತನ್ನ ಒಬ್ಬನೇ ಮಗನ್ನ ಕೊಟ್ಟ ಪ್ರಕಾರವಾಗಿ ತನ್ನಲ್ಲಿ ಇದ್ದ ಶ್ರೇಷ್ಠ ಭಾಗವನ್ನು ಕೊಟ್ಟ ರೀತಿಯಲ್ಲಿ ನಾವು ಕೂಡ ದೇವ್ರಿಗೋಸ್ಕರ ನಮ್ಮಲ್ಲಿರುವಂತ ಶ್ರೇಷ್ಠ ಭಾಗನ ಬಿಟ್ಕೊಳಕ್ಕೆ ಸಿದ್ಧವಾಗಿದ್ದೀವ ಅನ್ನೋದೇ ನಮ್ಮ ಟೆಸ್ಟ್. ಆ ರೀತಿ ಪ್ರೀತಿಸೋರಿಗೆ ಎಲ್ಲವೂ ಹಿತಕ್ಕಾಗಿ ನಡೆಯುತ್ತೆ ಅಲ್ವಾ? ಇವತ್ತು ದೇವ್ರು ನಮ್ಮನ್ನ ಈ ರೀತಿ ಪ್ರೀತಿ, ದೇವ್ರ ಮೇಲೆ ಇರುವಂತ ಪ್ರೀತಿ ನಡೆಯೋದಕ್ಕೆ ಕರೆದಿದ್ದಾರೆ. ದೇವರು ತನ್ನನ್ನು ಪ್ರೀತಿಸುವ ಸಮರ್ಪಿತ ಮಕ್ಕಳ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿನೂ ಅವರ ಆತ್ಮಿಕ ಹಿತಕ್ಕಾಗಿ ಉಪಯೋಗಿಸುತ್ತಾನೆ. ದೇವರು ನಮ್ಮ ಮಕ್ಕಳ ಮೇಲೆ, ನಮ್ಮ ಮೇಲೆ ಯಾವ ರೀತಿ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ, ಕ್ರಿಸ್ತನ ಪ್ರೀತಿ ಹೆಸರು ನಾವು ಯಾವ ರೀತಿ ಅದರ ಮೇಲೆ ಪ್ರೀತಿ ತೋರಿಸ್ತೀವೋ ಅದಕ್ಕೆ ಬದಲಾಗಿ ಪ್ರೀತಿ ತೋರಿಸ್ಬೇಕಂದ್ರೆ ದೇವ್ರು ತೋರಿಸ್ತಾ ಇಲ್ಲ. ನನ್ನ ಮಕ್ಕಳು ಹೇಗೆ ಪ್ರೀತಿ ಮಾಡ್ತಾನೋ ಹಂಗೆ ನಾನು ಪ್ರೀತಿ ಮಾಡ್ತೇನೆ ಅಂತ ದೇವ್ರು ಆ ರೀತಿ ಮಾಡ್ತಾ ಇಲ್ಲ. ದೇವರು ನಾವು ಪಾಪಿಗಳಾಗಿದ್ದಾಗೆಲ್ಲ ಏನ್ ಮಾಡಿದ್ದಾರೆ? ನಮಗೋಸ್ಕರ ತನ್ನ ಪ್ರೀತಿನ ವ್ಯಕ್ತಪಡಿಸಿದ್ದಾರೆ. ನಾವಿನ್ನೂ ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರೀತಿನ ತೋರ್ಪಡಿಸಿದ್ದಾರೆ. ಅದೇ ಪ್ರೀತಿ ನಮ್ಗೆ ತೋರ್ಸ್ಕೊಂಡ್ ಬರ್ತಾ ಇದ್ದಾರೆ. ನಾವು ಒಂದು ಹಂತಕ್ಕೆ ಬಂದಿದ್ವಿ, ದೇವ್ರ ಮಕ್ಕಳಾಗಿದ್ವಿ, ದೇವ್ರನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ಬಿಟ್ಮೇಲೆ ಈಗ ದೇವ್ರ ನಮ್ಮಲ್ಲಿರುವಂತ ಎಕ್ಸ್ಪೆಕ್ಟೇಷನ್ ಬೇರೆ ತರ ಇರುತ್ತೆ. ಈ ಹಂತದಲ್ಲಿ ನಾನು ದೇವ್ರು ನೋಡುವಂತ ಪ್ರೀತಿನ ತೋರಿಸಿಲ್ಲ ಅಂದಿದ ತಕ್ಷಣ ದೇವರ ಪ್ರೀತಿನ ನಿಲ್ಲಿಸ್ಬಿಡ್ತಾರ ಅಂತ ನೋಡಿದ್ರೆ ನಿಲ್ಸಲ್ಲ. ಕ್ರಿಸ್ತನ ಪ್ರೀತಿ ಹೆಸರು ನಿಲ್ಸೋದಿಲ್ಲ. ದೇವರ ಪ್ರೀತಿ ಯಾವಾಗ್ಲೂ ನಿಂತೋಗಲ್ಲ. ಆದರೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ, ದೇವರ ಪ್ರೀತಿನ ಯಾವ ರೀತಿ ತೋರಿಸ್ಬಹುದು? ನಮ್ಗೆ ತನ್ನ ಒಬ್ಬನೇ ಮಗನ ಕೊಟ್ಟು ನಮ್ಮ ಪಾಪನ ಕ್ಷಮಾಪಣೆ ಮಾಡ್ಬೋದು. ಈ ಭೂಲೋಕದಲ್ಲಿ ನಮಗೆ ಅನುದಿನ ಏನೇನ್ ಬೇಕೋ ನಮ್ಮ ಜೀವನಕ್ಕೆ ಅವಶ್ಯಕವಾದ ವಿಷಯಗಳನ್ನ ಕೂಡ ಪೂರೈಸಬಹುದು. ನಮಗೆ ನೀತಿಯ ಪಾಠಗಳನ್ನ ಕಲಿಸಬಹುದು. ನಮಗೆ ಒಳ್ಳೆ ಒಳ್ಳೆ ಉಪದೇಶಗಳನ್ನ ಕೊಡೋದಕ್ಕೆ ದೇವರು ಯೋಚಿಸಬಹುದು. ದೇವರ ಆತ್ಮವನ್ನು ಕೊಟ್ಟು ಕೂಡ ನಮ್ಮನ್ನ ನಡೆಸಬಹುದು. ಆತನ ಕೃಪೆಯನ್ನು ಕೊಟ್ಟು ಹಲವಾರು ಬಾರಿ ನಮ್ಮನ್ನ ಕ್ಷಮಿಸ್ತಾನೂ ಇರಬಹುದು. ಆದ್ರೆ ಇದೆಲ್ಲ ದೇವ್ರು ಮಾಡೋದು ದೇವ್ರ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಗೆ ಒಂದು ವಿಷಯವಾಗಿದ್ರೆ, ಒಳ್ಳೆ ಉದಾಹರಣೆ ಆಗಿದ್ರೆ ಅಲ್ವಾ, ಒಂದು ಗುರುತಾಗಿದ್ರೆ, ದೇವ್ರ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಒಳ್ಳೆ ಗುರುತಾಗಿದ್ದಿದ್ರಲ್ಲ, ಈ ವಿಷಯಗಳೆಲ್ಲ ನಾವು ಹೌದು ದೇವ್ರ ನಮ್ಮ ಮೇಲೆ ಪ್ರೀತಿ ಮಾಡ್ತಾ ಇರೋ ಹೇಳುವಂತ ವಿಷಯಕ್ಕೆ ಸಂಬಂಧಪಟ್ಟ ವಿಷಯವಾಗಿದ್ರೆ, ನಾವು ದೇವ್ರನ್ನ ಪ್ರೀತಿ ಮಾಡೋ ರೀತಿಯಲ್ಲಿ, ನಿಜವಾಗ್ಲೂ ದೇವ್ರ ನೋಡುವಂತ ರೀತಿಯಲ್ಲಿ ನಮ್ಮನ್ನ ಸಮರ್ಪಣೆ ಮಾಡದೆ ಹೋದ್ರೆ ದೇವ್ರ ನಮ್ಮ ಮೇಲೆ ತೋರಿಸುವಂತ ಪ್ರೀತಿನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳಕ್ ಆಗಲ್ಲ. ಆ ಪ್ರೀತಿ ನಮ್ಮಲ್ಲಿ ಯಾವುದೇ ಫಲವನ್ನ ಕೊಡಲ್ಲ ಅಲ್ವಾ? ಇವತ್ತು ಒಂದು ವ್ಯಕ್ತಿ ಗಾಯವಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಎ ಪಾಸಿಟಿವ್ ಬ್ಲಡ್ ಬೇಕು, ಯಾರಾದ್ರೂ ಆ ರಕ್ತವನ್ನು ಕೊಡ್ಬೇಕು. ಈಗ ಯಾರೋ ವ್ಯಕ್ತಿ ಹೋಗಿ ಏನ್ ಮಾಡ್ತಾರೆ, ಆ ರಕ್ತವನ್ನು ಉಚಿತವಾಗಿ ಕೊಡ್ತಾರೆ. ಎಲ್ಲ ಸ್ನೇಹಿತ ಬಂದಿರ್ತಾರೆ, ಸ್ನೇಹಿತ ಬಂದು ನನ್ನ ಫ್ರೆಂಡ್ಗೋಸ್ಕರ ನಾನು ಬ್ಲಡ್ ಕೊಡ್ತೀನಿ ಅಂತ ಕೊಡಕ್ ಹೋಗ್ತಾರೆ. ಯೋಚನೆ ಮಾಡ್ರಿ, ಆ ಬ್ಲಡ್ ತಗೊಂಡು ಆ ವ್ಯಕ್ತಿಗೆ ಹಾಕ್ತಾರೆ. ಆಕೆ ಏನ್ ಮಾಡ್ತಾರೆ, ಆ ವ್ಯಕ್ತಿ ಗುಣಮುಖರಾಗ್ತಾರೆ. ನೋಡ್ರಿ, ಗುಣಮುಖರಾಗಿದಂತ ವ್ಯಕ್ತಿ ಏನಪ್ಪಾ ಮೈಂಡ್ ಅಲ್ಲಿ ಇರುತ್ತಂದ್ರೆ, ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ, ಈ ವ್ಯಕ್ತಿ ನನ್ನ ಸ್ನೇಹಿತ ನನಗೋಸ್ಕರ ತನ್ನ ರಕ್ತವನ್ನ ಕೊಟ್ಟಿದ್ದಾನೆ, ಬದಲಾಗಿ ನಾನು ಏನಾದ್ರೂ ಆತನಿಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ಅಂತ ಇಟ್ಕೊ. ನಾನು ಏನಾದ್ರೂ ಒಳ್ಳೆ ಏನು ಮಾಡ್ಬೇಕು, ನಾನು ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು, ಅವ್ರಿಗೋಸ್ಕರ ಏನಾದ್ರೂ ತ್ಯಾಗ ಮಾಡ್ಬೇಕಂತ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಮನಸ್ಸು ಆತನಲ್ಲಿ ಎಂತ ಗುಣಗಳನ್ನ ಚೇಂಜಸ್ ತಂದಿರುತ್ತೆ. ತನಗೆ ರಕ್ತ ಕೊಟ್ಟಂತ ವ್ಯಕ್ತಿಗೆ ಏನಾದ್ರೂ ಮಾಡ್ಬೇಕಂತ ಈ ಭಾವನೆ, ಏನೆಲ್ಲ ಆತನಿಗೆ ಮಾಡ್ಬೇಕಂತ ಭಾವನೆ ಬಂದಿರುತ್ತೆ. ಆದ್ರೆ ಯಾವಾಗ ವ್ಯಕ್ತಿ ತನಗೆ ರಕ್ತ ಕೊಟ್ಟಂತ ವ್ಯಕ್ತಿನ ಮರೆತು, ಇಲ್ಲವೇ ಆ ರಕ್ತದ ದೊಡ್ಡ ವಿಷಯ, ಅದೇನ್ ಮಹಾ ವಿಷಯ ಇಲ್ಲ ಅಂದ್ಬಿಟ್ಟು ಅದನ್ನ ಕೇರ್ ಮಾಡ್ದೆ, ಥ್ಯಾಂಕ್ಸ್ ಕೂಡ ಹೇಳ್ದೆ, ಆಯ್ತು ಅಂದ ರೀತಿಯಲ್ಲಿ ನಡ್ಕೊಳ್ಳೋ ಅಂತ ವ್ಯಕ್ತಿ ಆಗಿದ್ರೆ, ಅಂತ ವ್ಯಕ್ತಿಯ ಒಂದು ಜೀವನದಲ್ಲಿ ಎಂತ ಗುಣಗಳು ಬಂದಿರಬಹುದು. ಈಗ ದೇವ್ರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ರಂತ ವಿಷಯವನ್ನ ಗ್ರಹಿಸ್ಕೊಂಡ್ರೆ ಮಾತ್ರ ನಮ್ಮಲ್ಲಿ ಇರುವಂತ ಗುಣಗಳ ಬದಲಾವಣೆ ಆಗಿರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವ್ರಿಗೋಸ್ಕರ ಏನಾದ್ರೂ ತ್ಯಾಗ ಮಾಡ್ಬೇಕಂತ ಭಾವನೆ ಮಾತ್ರ ನಮ್ಮನ್ನ ಕ್ರಿಸ್ತನ ಸಾರ್ಪಿದ ನಡೆಸೋದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ,
ಈ ಭಾವನೆನೇ ಇಲ್ಲ. ದೇವರು ನಮಗೆ ತೋರಿಸಿದಂತ ಪ್ರೀತಿಗೆ ಬದಲಾಗಿ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಏನ್ ಮಾಡಬಹುದು, ಕಡೆ ಪಕ್ಷ ನನ್ನ ಕೈಯಿಂದ ಏನ್ ಮಾಡಕ್ಕಾಗುತ್ತೆ? ದೇವರ ಪ್ರೀತಿಗೆ ಸರಿಸಾಟಿಯಾಗಂತೂ ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನನ್ನ ಕೈಲಿ ಏನಾಗುತ್ತೋ ಅದಾದ್ರೂ ಮಾಡ್ತೀನಿ ಅಂತ ಭಾವನೆ ನಮ್ಮಲ್ಲಿ ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಲ್ಲ. ಯಾವ ವಿಷಯ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಗೆ ಬದಲಾಗಿ ಏನಾದ್ರೂ ಮಾಡ್ಬೇಕಂತ ನಮ್ಮ ಪೂರ್ಣ ಜ್ಞಾನದಿಂದಲೂ ಪೂರ್ಣ ಹೃದಯದಿಂದಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀವೋ, ನನ್ನ ಕೈಲಿ ಏನಾಗುತ್ತೋ ಅದು ಮಾಡ್ತೀವಿ ಅಂತ ಯೋಚನೆ ಮಾಡ್ತೀವೋ, ಅದು ಕೊನೆ ಅಂತ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಾ? ನಮ್ಮನ್ನ ಕೊನೆ ಹಂತವಾಗಿ ನಮ್ಮನ್ನ ಕರ್ಕೊಂಡು ಹೋಗುವಂತ ಗುಣ ಕ್ರಿಸ್ತನ ಸಾರೂಪ್ಯ. ಅಟ್ಲೀಸ್ಟ್ ನಾನು ಆತನ ಮಗನ ರೀತಿ ಗುಣಗಳನ್ನ ಬೆಳೆಸ್ಕೊಳ್ತೀನಿ, ಆ ಅವಕಾಶ ನನಗಿದೆ. ಅದನ್ನಾದ್ರೂ ಮಾಡಿ ದೇವ್ ತೋರಿಸಿದ ಪ್ರೀತಿಯೇ ನಾನು ಏನಾದ್ರೂ ಮಾಡ್ಬೇಕಂತ ಇಷ್ಟಪಡ್ತೀನಿ. ಇಂಥ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಕ್ರಿಸ್ತನ ಪ್ರಿಯ ಸಹೋದರರೇ, ತನ್ನ ಮಗನ ಅಮೂಲ್ಯವಾದ ರಕ್ತವನ್ನ ಕೊಟ್ಟಿದ್ದು ಕೊಟ್ಟಾಯ್ತು, ನಮ್ಮನ್ನ ಪಾಪವನ್ನು ಬಿಡಿಸಾಯ್ತು, ನಮಗೆ ಪವಿತ್ರಾತ್ಮ ಕೊಟ್ಟಿದ್ದು ಕೊಟ್ಟಾಯ್ತು. ಆದ್ರೆ ಇದಕ್ಕೆಲ್ಲ ಬದಲಾಗಿ, ಪ್ರೀತಿಗಳ ಬದಲಾಗಿ ನಮ್ಮಲ್ಲಿ ಏನಾದ್ರೂ ಮಾಡ್ಬೇಕಂತ ಭಾವನೆ ಇಲ್ದಿದ್ರೆ ನಾವು ಕ್ರಿಸ್ತನ ಗುಣಗಳಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ದೇವರು ಯಾವಾಗಲೂ ಈ ರೀತಿ ಮಾಡಲ್ಲ. ಯಾವ ರೀತಿ ಮಾಡಲ್ಲ? ನಾನಿಗೆ ಪ್ರೀತಿ ತೋರಿಸಿದ ಮೊದಲು ಕರೆಕ್ಟ್, ನೀನ್ ಪಾಪಿಯಾಗಿದ್ದಾಗಲೂ ಕೂಡ ಪ್ರೀತಿ ತೋರಿಸಿದೀನಿ, ನೀನು ನನಗೆ ಶತ್ರುವಾಗಿದ್ದಾಗಲೂ ಪ್ರೀತಿ ತೋರಿಸಿದೀನಿ. ಈ ಪ್ರೀತಿನ ಈಗ ನೀನು ಅರ್ಥ ಮಾಡ್ಕೊಂಡ್ಮೇಲೆ ಬದಲಾಗಿ ನನಗೆ ಪ್ರೀತಿ ಮಾಡು. ಇಲ್ಲ ನೀನ್ ಪ್ರೀತಿ ತೋರಿಸಿಲ್ಲ ಅಂದ್ರೆ ನಾನು ನಿನ್ ಪ್ರೀತಿ ತೋರಿಸಲ್ಲ ಅಂತ ದೇವ್ರು ಯಾವಾಗ್ಲೂ ಹೇಳಲ್ಲ. ದೇವ್ರು ಯಾವಾಗಲೂ ಪ್ರೀತಿ ತೋರಿಸ್ತಾರೆ. ಆ ಪ್ರೀತಿನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡೋಕ್ಕಾಗುತ್ತೆ, ಜೊತೆಗೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋಕ್ಕಾಗುತ್ತೆ. ಯೋಚನೆ ಮಾಡ್ರಿ, ದೇವ್ರು ಇಷ್ಟೊಂದು ಪ್ರೀತಿ ಎಲ್ಲ ತೋರಿಸ್ಬಿಟ್ರು, ಆದ್ರೆ ನನ್ನ ಗುಣಗಳಲ್ಲಿ ಏನು ಬದಲಾವಣೆ ಆಗಿಲ್ಲ ಅಂದ್ರೆ, ನಾನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದಿಲ್ಲ ಅಂದ್ರೆ ದೇವ್ರ ಜೊತೆ ನನ್ನ ಕೈಲಿ ಇರೋಕ್ಕಾಗುತ್ತಾ? ಪರಲೋಕದಲ್ಲಿ ಹೋಗಿ ನಾನು ಸೇರಕ್ಕಾಗುತ್ತಾ? ಹಾಗೆ ಸೇರದಿದ್ದ ಪಕ್ಷದಲ್ಲಿ ಅದೇ ಪ್ರೀತಿನ ದೇವ್ರು ನಿರಂತರವಾಗಿ ನನ್ನ ಮೇಲೆ ತೋರ್ಸಕ್ಕಾಗುತ್ತಾ? ದೇವರ ಪ್ರೀತಿ ಯಾವಾಗಲೂ ದೇವರ ನೀತಿನ ಬ್ರೇಕ್ ಮಾಡಲ್ಲ. ಯಾಕೆ ಇಷ್ಟೊಂದು ವಿಷಯದಲ್ಲಿ ಮಾತಾಡ್ಬೇಕಾಗುತ್ತೆ ಕ್ರಿಸ್ತನ ಪ್ರೀತಿ ಸಹೋದರರೇ? ಮುಖ್ಯವಾಗಿ ದೇವ್ರ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ, ಆತನು ಪ್ರೀತಿಸುವರ ಹಿತಕ್ಕಾಗಿ, ಪ್ರೀತಿಸುವರ ಹಿತಕ್ಕಾಗಿ ಅಂದ್ಬಿಟ್ಟು ಒಂದೇ ಒಂದು ಲೈನಲ್ಲಿ ಬರ್ದಿರುವಂತ ಮಾತು. ಆದ್ರೆ ದೇವ್ರ ಮಕ್ಳು ಕೆಲವೊಂದು ಟೈಮಲ್ಲಿ ಯಾವ ರೀತಿ ಮೈಂಡ್ ಬಂದ್ಬಿಡುತ್ತಂದ್ರೆ, ಹೌದು ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಇಷ್ಟೊಂದು ಕಷ್ಟ, ಯಾಕೆ ಆತರ ಆಗ್ತಿದೆ? ದೇವ್ರು ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರ ಮಾತಿಗೆಲ್ಲ ಕಿವಿಗೊಡ್ತಾ ಇದ್ದೀನಿ ಅಲ್ವಾ? ನೋಡ್ರಿ, ಎರಡು ಕೂಡ ಒಂದು ತಪ್ಪಾದ ವಿಷಯ. ನಾನು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅದರಿಂದ ನನಗೆಲ್ಲ ಒಳ್ಳೇದೇ ಆಗ್ಬೇಕಂತ ಬಯಸ್ತಾ ಇರೋದು ತಪ್ಪು. ನಾನು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಾನೇನ್ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ನಾನೇನ್ ಗ್ರಹಿಸ್ಕೊಂಡಿದ್ದೀನಿ ನೋಡಿ, ಇದೇ ಪ್ರೀತಿ ಅಂತ, ಅದು ತಪ್ಪು. ಎರಡನ್ನು ಕೂಡ ಸರಿಯಾಗಿ ನಿಜವಾಗ್ಲೂ ದೇವ್ರ ಎದುರು ಅಂತ ಪ್ರೀತಿನ ನಾನು ಮಾಡ್ತಾ ಇದ್ದೀನ, ಹಾಗೆ ಮಾಡಿದ್ರು ಕೂಡ ನನಗೆ ಕಷ್ಟಗಳು ಸಂಭವಿಸಿದ್ರೆ ಅದು ನಾನು ಒಳ್ಳೇದಕ್ಕಾಗಿ ಅಂತ ನಂಬಿಕೆನ ಇಟ್ಕೊಂಡಿದ್ದೀನಿ. ದೇವ್ರ ಮಕ್ಳು ಇದನ್ನ ಗಮನಿಸೋಣ. ಜಯಗಳು, ಸೋಲುಗಳು, ಪರೀಕ್ಷೆಗಳು, ಕಷ್ಟಗಳು ಸಹ ಕ್ರೈಸ್ತ ಸ್ವಭಾವವನ್ನು ಬೆಳೆಸಲು ಮತ್ತು ನೀತಿಯ ಸಮಾಧಾನ ಫಲವನ್ನು ಉಂಟು ಮಾಡಲು ಸಹಾಯವಾಗುತ್ತದೆ ಅಲ್ವಾ? ಖಂಡಿತವಾಗಿಯೂ ದೇವರು ಮಕ್ಕಳಿಗೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ ಕ್ರಿಸ್ತನ ಪ್ರಿಯ ಸಹೋದರರೇ. ಏನಪ್ಪಾ ಅಂದ್ರೆ, ದೇವರ ಮಟ್ಟಿಗೆ ದೇವರ ಮಕ್ಕಳ ವಿಷಯದಲ್ಲಿ, ದೇವರ ಮಕ್ಕಳು ಚಿಕ್ಕ ಹಿಂಡು ಸಭೆ ವಿಷಯದಲ್ಲಿ ದೇವರಿಗೆ ತುಂಬಾ ಶ್ರೇಷ್ಠವಾದಂತ ವಿಷಯ ಯಾವ್ದು ಗೊತ್ತಾ? ತುಂಬಾ ಶ್ರೇಷ್ಠವಾದಂತ ವಿಷಯ ನೂತನ ಸೃಷ್ಟಿ. ಏನೋ ನೂತನ ಸೃಷ್ಟಿ ಅಂತ ನೀವು ಪಾಠಗಳೆಲ್ಲ ಕೇಳಿದಿರ. ನಮ್ಮಲ್ಲಿ ಬೆಳೆಯುವಂತ ಕ್ರಿಸ್ತನ ಸಾರೂಪ್ಯದ ಆ ಬೆಳವಣಿಗೆ, ನೂತನ ಸೃಷ್ಟಿ ಅಂದಾಗ ಅದು ಮಗುವಿನ ರೂಪದಲ್ಲಿರುತ್ತೆ ಅಲ್ವಾ? ಅದು ಹೇಗೆ ತಾಯಿ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರುತ್ತೋ ಅದೇ ರೀತಿಯಾಗಿ ಆರಂಭದಲ್ಲಿ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಎಷ್ಟು ಕಡಿಮೆ ಇರ್ತೀವೋ ದಿನೇ ದಿನ ಬೆಳೀತಾ ಕ್ರಿಸ್ತನ ಸಾರೂಪ್ಯದಲ್ಲಿ ಪೂರ್ಣವಾಗ್ಬೇಕು ನೋಡ್ರಿ. ಅದು ಆ ಹಂತ, ಅದರ ಹಂತ ಇದೆ, ಅದರ ಆರಂಭ ಇದೆ, ಅದರ ಅಂತ್ಯ ಇದೆ, ಅದರ ಮುಂದುವರಿಯುವಂತ ಭಾಗವಿದೆ ಅಲ್ವಾ? ನಮ್ಮೆಲ್ರಿಗೂ ಗೊತ್ತಾಯ್ತು, ಮಗು ಜನಿಸಲ್ಪಡುವಂತ ಒಂದು ಬಿಗಿನಿಂಗ್ ಒಂದಿರುತ್ತೆ, ಅದು ಪೂರ್ಣವಾಗುವಂತ ಒಂದು ಸಮಯವಿರುತ್ತೆ, ಅದರ ಮಧ್ಯದಲ್ಲಿ ಅದರ ಬೆಳವಣಿಗೆ ಹಂತಗಳಿರುತ್ತೆ. ಇದೆಲ್ಲ ಕೂಡ ಮುಖ್ಯ. ದೇವರು ಒಂದು ನೂತನ ಸೃಷ್ಟಿ ಅಂದ್ರೆ ದೇವರ ಮಕ್ಕಳಲ್ಲಿ ಇದನ್ನೇ ಗಮನಿಸ್ತಾ ಇರೋದು. ಇದೇ ತುಂಬಾ ಶ್ರೇಷ್ಠ ಅವರಿಗೆ. ಈ ಬೆಳವಣಿಗೆ ವಿಷಯಕ್ಕೆ ತುಂಬಾ ಗಮನ ಕೊಡ್ತಾರೆ. ಇದು ಬೆಳಿಬೇಕು ಅಂತಾನೆ ಪ್ರಾಮುಖ್ಯತೆ ಕೊಡ್ತಾರೆ. ದೇವ್ರು ಕೊಡುವಂತ ಕೃಪೆಗಳಿರ್ಬೋದು, ಪವಿತ್ರಾತ್ಮ ಇರ್ಬೋದು, ನಮ್ಗೆ ಏನೆಲ್ಲ ದೇವ್ರು ಕೊಡ್ಬೇಕಂತ ಇಷ್ಟಪಡ್ತಾರೋ ಇದಕ್ಕೆ ಧಕ್ಕೆ ಉಂಟಾಗದ ಹಾಗೆ, ಇದು ಬೆಳೆಯುವುದಕ್ಕೆ ಯಾವುದೆಲ್ಲ ಪೂರಕವಾಗಿದೆಯೋ ಅದನ್ನು ಮಾತ್ರ ಕೊಡ್ತಾರೆ. ಹಾಗಂತ ನಮ್ಮ ಫ್ಲೆಶ್ಲಿ ವಿಷಯನ ಬೆಳೆಯೋದಕ್ಕೆ ದೇವ್ರು ಯಾವಾಗಲೂ ಅನುಮತಿ ಕೊಡಲ್ಲ. ಇದನ್ನ ಕೊಡೋದ್ರಿಂದ ನಮ್ಮ ಮಾಂಸ ಚೆನ್ನಾಗಿ ಬೆಳೀತಂದ್ರೆ ದೇವ್ರು ಕೊಡಲ್ಲ. ನಮ್ಮ ತಂದೆ ತಾಯಿ ತರ, ಪ್ರಪಂಚದ ಪೋಷಕರ ತರ ಸೆರ್ಲಾಕ್ ಇದೆಲ್ಲ ಏನ್ ಮಾಡಲ್ಲ. ದೇವ್ರು ನಮ್ಗೆ ಹಾರ್ಲಿಕ್ಸ್ ಇದೆಲ್ಲ ಕೊಟ್ಟು ಬೆಳೆಸಲ್ಲ. ದೇವ್ರು ಬೇಕಾಗಿರೋದೇನೋ, ದೇವ್ರು ಬೆಳೆಸ್ಬೇಕಾಗಿರೋ ಮಗು ಏನೋ ನೂತನ ಸೃಷ್ಟಿ. ಅದನ್ನ ಬೆಳ್ಸೋಕೆ ಏನ್ ಬೇಕೋ ಅದನ್ನೇ ಕೊಡ್ತೀನಿ ಅಷ್ಟೇ. ಒಂದ್ ವೇಳೆ ನಮ್ಮ ದೃಷ್ಟಿಯಲ್ಲಿ
ದೇವರೇ ಇನ್ನನ್ ಬೇಕಾಗಿದೆ, ನೀವು ಯಾಕೆ ಕೊಡ್ಲಿಲ್ಲ ಅಂತ ಪ್ರಶ್ನೆಗಳಿರ್ಬೋದು. ಆದ್ರೆ ದೇವ್ರ ದೃಷ್ಟಿಯಲ್ಲಿ ನೂತನ ಸೃಷ್ಟಿಗೆ ಅದು ಬೇಕಾಗಿರಲ್ಲ. ದೇವ್ರು ಯಾಕೆ ಕೊಡ್ಬೇಕು? ನೀವು ಕೊಡ್ತೀರಾ? ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ವಸ್ತು ಅದರಿಂದ ಶರೀರದಲ್ಲಿ ಹಾನಿವಾಗುತ್ತೆ ಅಂತ ಗೊತ್ತಿದ್ರು ಕೂಡ, ರುಚಿಯಾಗಿದ್ರು ಕೂಡ, ಎಷ್ಟೇ ಅದು ಚೆನ್ನಾಗಿದ್ರು ಕೂಡ ಅದನ್ನ ತಿನ್ಸೋಕ್ ಕೊಡ್ತೀರಾ? ನಮ್ಮ ನಾಲೆಡ್ಜ್ಗೆ ಬಂದ ಮಟ್ಟಿಗೆ ನಾವು ಅಂತ ಕೆಲಸ ಮಾಡಕ್ ಹೋಗಲ್ಲ. ದೇವ್ರು ಹೆಂಗ್ ಮಾಡ್ತಾರೆ? ಮಾಡಲ್ಲ. ದೇವ್ರು ಬೇಕಾಗಿರೋದು ಆ ನೂತನ ಸೃಷ್ಟಿ ಬೆಳಿಬೇಕು. ಯಾವ ಒಂದು ವಿಷಯಗಳನ್ನ ಅನುಮತಿ ಮಾಡೋದ್ರಿಂದ, ಎಂತ ವಿಷಯಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಆ ನೂತನ ಸೃಷ್ಟಿ ಬೆಳೆಯುತ್ತೋ ಅದನ್ನೇ ಕೊಡ್ತಾರೆ. ಕ್ರಿಸ್ತನ ಪ್ರೀತಿಸರೇ, ಆದ್ರಿಂದ ಯಾವಾಗ್ಲೂ ಕೂಡ ಈ ಮನೋಭಾವನೆ ನಮ್ಮಲ್ಲಿ ಇರ್ಬೇಕು. ಅದಕ್ಕೆ ವಿಷಯ ನೋಡ್ಬೇಕಾದ್ರೆ ಪ್ರಾರ್ಥನೆಗಳಿಗೆ ಕೆಲವೊಮ್ಮೆ ತಕ್ಷಣ ಉತ್ತರ ಸಿಗಬಹುದು, ಕೆಲವೊಮ್ಮೆ ತಡವಾಗಬಹುದು. ಆದ್ರೆ ದೇವರ ಉತ್ತರ ಯಾವಾಗಲೂ ಅವರ ಜ್ಞಾನ ಮತ್ತು ಪ್ರೀತಿಯ ಪ್ರಕಾರವೇ ಇರುತ್ತದೆ. ಕರೆಕ್ಟ್ ಅಲ್ವಾ? ದೇವರ ಪ್ರೀತಿನ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಕ್ರಿಸ್ತನ ಪ್ರೀತಿಸರೇ, ದೇವರ ಪ್ರೀತಿನ ದೇವರ ಮಕ್ಕಳು ಈ ಮಾಂಸದಲ್ಲಿ ಇರೋವರೆಗೂ ಪೂರ್ತಿಯಾಗಿ ತಿಳ್ಕೊಳಕ್ಕಾಗಲ್ಲ. ಆದ್ರೆ ನಂಬಿಕೆ ಮಾತ್ರ ಇರುತ್ತೆ ನಮ್ಮಲ್ಲಿ. ಖಂಡಿತ ದೇವ್ರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ರೆ ಇದು ಕೂಡ ದೇವ್ರು ನಮ್ಮಲ್ಲಿ ಇರುವಂತ ಪ್ರೀತಿಗೋಸ್ಕರ ಪರ್ಮಿಟ್ ಮಾಡಿರ್ಬಹುದು. ಖಂಡಿತ ನಾನು ನಂಬಿಕೆ ಇಟ್ಕೊಂಡಿರ್ಬೇಕು ಅಂತ ಭಾವನೆ ಮಾತ್ರ ನಮ್ಮಲ್ಲಿ ಇರುತ್ತೆ. ಆದ್ರೆ ನಾವು ಪೂರ್ಣವಾದ್ಮೇಲೆ, ನಾವು ಸಭೆನ ಓಟವನ್ನು ಓಡಿ ಮುಗಿಸಿ ಪೂರ್ಣವಾದ್ಮೇಲೆ ಸಭೆ ಆಗ್ತೀವಲ್ಲ, ಸಭೆ ಆಗ್ಬಿಡ್ತೀವಲ್ಲ, ಯೋಚನೆ ಮಾಡಿ. ಕ್ರಿಸ್ತನ ಸಾರ್ಬಿದ್ದಲ್ಲಿ ಆಗ್ಬಿಟ್ಟಿದ್ವಿ. ಅವಾಗ ಏನ್ ಅನ್ಬೋದು ನಾವು? ದೇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡಿದ್ರು ಅಂದ್ಬಿಟ್ಟು ಹುಡುಕ್ತಾ ಇರ್ತೀವ? ಹೆಂಗೆಲ್ಲ ಪ್ರೀತಿ ಮಾಡಿದ್ರು ಅಂತ ಕಂಡಿಡಿಯಕ್ ಹೋಗ್ತೀವ? ಇಲ್ಲ. ಯಾಕೆ ಗೊತ್ತಾ? ನಾವು ಸಭೆ ಆಗಿರೋದೇ ದೇವ್ರ ಪ್ರೀತಿ. ಅದೇ ನಮ್ಗೆ ಒಂದು ಪಾಠ ತೋರಿಸಿರುತ್ತೆ. ಏನಂತ ತೋರಿಸಿರುತ್ತೆ? ನೀನು ನೂತನ ಸೃಷ್ಟಿಯಾಗಿ ಬೆಳೆದಿದ್ದ, ದೇವ್ರು ಕೊಟ್ಟಂತ ಕಷ್ಟಗಳೇ ನೀನು ನೂತನ ಸೃಷ್ಟಿಯಾಗಿ ಬೆಳೆಸಿದೆ ಅಂದ್ರೆ, ದೇವ್ರು ಕೊಟ್ಟಂತ ಕಷ್ಟಗಳು ಒಳ್ಳೇದಾಯ್ತಾ ನಿಮ್ಗೆ ಕೆಟ್ಟದಾಯ್ತಾ? ಅದೇ ಒಂದು ದೊಡ್ಡ ಲೆಸನ್. ಅದಕ್ಕೆ ಹೇಳ್ತಾರೆ ಸಾಮಾನ್ಯವಾಗಿ ಪ್ರಪಂಚದಲ್ಲಿ, ನಾನು ಗೆದ್ಬಿಡ್ತೀನಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ಬೇಡ. ನಿನ್ ಗೆದ್ಬಿಡು ಸಾಕು, ಪ್ರಪಂಚ ನೋಡಿ ತಿಳ್ಕೊಳುತ್ತೆ. ನೀನ್ ಅದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಲ್ವಾ? ದೇವ್ರ ಮಕ್ಳು ಯಾವಾಗ್ಲೂ ಯಾವ ರೀತಿ ಒಂದು ಭಾವನೆ ಇಟ್ಕೊಂಡಿರ್ಬೇಕಂದ್ರೆ, ನಾವು ಓಟವನ್ನು ಓಡಿ ಮುಗಿಸ್ಬಿಟ್ರೆ ಸಾಕು, ಎಲ್ಲರಿಗೂ ಗೊತ್ತಾಗುತ್ತೆ ದೇವ್ರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದ್ಬಿಟ್ಟು ಅಲ್ವಾ? ಅದಕ್ಕೋಸ್ಕರ ದೇವ್ರ ಮಕ್ಳು ಏನ್ ಮಾಡ್ಬೇಕಾಗಿಲ್ಲ, ಇವತ್ತು ಪ್ರೀತಿನ ನೋಡ್ಬೇಕು, ಅರ್ಥ ಮಾಡ್ಕೊಬೇಕಂತ, ಗ್ರಹಿಸ್ಕೊಳ್ಬೇಕಂತ ಆಸೆ ಪಡ್ಬೇಕಾಗಿಲ್ಲ. ದೇವರು ನಿಜವಾಗ್ಲೂ ನಮ್ಮನ್ನ ಪ್ರೀತಿ ಮಾಡಿದ್ದೆ ಆದ್ರೆ, ನಾವು ಕೂಡ ಅದೇ ಪ್ರೀತಿನ ದೇವರಲ್ಲಿ ತೋರಿಸಿದ್ದೆ ಆದ್ರೆ ಓಟವನ್ನ ನಾವು ಓಡಿ ಮುಗಿಸ್ತೀವಿ ಅಲ್ವಾ? ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತೀವಿ. ಅದರಿಂದ ದೇವರ ಮಕ್ಕಳು ಯಾವಾಗ್ಲೂ ಇಂಥ ವಿಷಯಗಳಲ್ಲಿ ನಾವು ಗಮನ ಕೊಡೋದು ತುಂಬಾ ಮುಖ್ಯವಾಗಿರುತ್ತೆ. ನಾವು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡ್ಬೇಕು. ನೋಡ್ರಿ, ಒಂದು ತಾಯಿ ಹೊಟ್ಟೆಲಿರುವಂತ ಮಗುಗೆ ಯಾವುದೇ ಜ್ಞಾನವಿಲ್ಲ, ಆದ್ರೆ ಅದನ್ನ ಬೆಳೆಸ್ಕೊಳ್ಳುವಂತ ಪ್ರತಿಯೊಂದು ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಭಾಗವನ್ನ ಯಾರು ತಗೊಳುತ್ತಂದ್ರೆ ಆ ತಾಯಿ. ದೇವ್ರು ಕೊಟ್ಟಿರುವಂತ ಪ್ರೋಗ್ರಾಮಿಂಗ್ ಅಷ್ಟೇ. ತಾಯಿ ಕೂಡ ಯಾವಾಗ್ಲೂ ಏನ್ ಮಾಡಲ್ಲ, ಹೊಟ್ಟೆಲಿರುವಂತ ಮಗುಗೆ ಇವಾಗ ಊಟ ಬೇಕು, ಊಟ ಕೊಡ್ತೀನಿ, ಇವಾಗ ಅದೇನಾಗುತ್ತೆ, ಈಗ ಅಳುತ್ತೆ, ಈಗೇನೋ ಕಷ್ಟ ಆಗ್ತಿದೆ, ಏನು ತಾಯಿಗೂ ಗೊತ್ತಿರಲ್ಲ. ತಾಯಿ ಏನು ಯೋಚನೆ ಮಾಡ್ತಾರೆ, ನಾನು ಟೈಮ್ ಸರಿಯಾಗಿ ಊಟ ಮಾಡ್ಬೇಕು, ನನ್ನ ಆರೋಗ್ಯವಾಗಿ ನನ್ನ ಮೈಂಡ್ ಸೆಟ್ನ ಇಟ್ಕೊಬೇಕು, ನಾನು ಆದಷ್ಟು ನನ್ನ ಮಗು ಬೆಳೆಯೋದಕ್ಕೆ ಏನೆಲ್ಲ ವಿಷಯಗಳಿದೆಯೋ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಬೇಕು, ಇಷ್ಟೇ ಯೋಚನೆ ಮಾಡ್ತಾರೆ. ಆದ್ರೆ ಬೆಳೆಸ್ತಾ ಇರೋದು ಯಾವ್ದೋ ಅದನ್ನ ನೇಚರಲ್ ಬೆಳೀತಾ ಇರುತ್ತೆ. ಯೋಚನೆ ಮಾಡೋಕೆ ಕ್ರಿಸ್ತನ ಪ್ರೀತಿಸರೇ, ಇಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ದೇವರು ಆ ನೂತನ ಸೃಷ್ಟಿನ ಬೆಳೆಸ್ಬೇಕಂತ ಇಷ್ಟಪಡ್ತಾ ಇದ್ರೆ, ಆದ್ರೆ ದೇವರೇ ಸ್ವತಃ ಬೆಳೆಸಲ್ಲ. ಅದರ ತುಂಬಾ ಶ್ರೇಷ್ಠವಾದಂತ ಭಾಗ ನಮ್ಮ ಕೈಯಲ್ಲಿದೆ. ಆ ಮಗು ಯಾವ ಯಾವ ರೀತಿಯಲ್ಲಿ ಇದ್ರೆ ಬೆಳೆಯುತ್ತೆ ಅನ್ನೋಂತ ಒಂದು ಜ್ಞಾನವನ್ನ ದೇವ್ರು ನಮ್ಗೆ ಕೊಡ್ತಾರೆ. ಇಂಥ ಒಂದು ಫುಡ್ನ ತಗೋ, ಇಂಥ ಪಾಠಗಳನ್ನ ಕೇಳೋ, ಇಂಥ ವಿಷಯಗಳನ್ನ ಬೆಳೆಸ್ಕೋ, ಇಂಥ ಕ್ಯಾರೆಕ್ಟರ್ನ ಬೆಳೆಸ್ಕೋ ಅಂತ ಇನ್ಫಾರ್ಮೇಶನ್ ನಮ್ಗೆ ಕೊಡ್ತಾ ಇರ್ತಾರೆ. ಕೆಲವೊಂದು ಟೈಮಲ್ಲಿ ಆ ಇನ್ಫಾರ್ಮೇಶನ್ ನಮ್ಗೆ ಕಷ್ಟವನ್ನಿಸ್ಬಹುದು, ಕಹಿ ಅನಿಸ್ಬಹುದು. ಆದ್ರೆ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಆ ನೂತನ ಸೃಷ್ಟಿ ಬೆಳೆಯೋದಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಅದು ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ. ಅಂತ ವಿಷಯಗಳು ನಮ್ಮ ಜೀವನದಲ್ಲಿ ಇರಬಹುದು. ಕ್ರಿಸ್ತನ ಪ್ರೀತಿಸರೇ, ಎಕ್ಸಾಂಪಲ್, ಉದಾಹರಣೆಯಾಗಿ ದೇವರ ಮಕ್ಕಳು ನಮ್ಮ ಜೀವನದಲ್ಲಿ ಯಾಕೆ ದೇವರೇ ಅಂತ ಬೇಲಾಡೋ ರೀತಿಯಲ್ಲಿ, ಯಾಕೆ ದೇವರ ಈ ರೀತಿ ಅನ್ನೋಂಥ ರೀತಿಯಲ್ಲಿ ತುಂಬಾ ವಿಷಯಗಳು ನಡೀಬಹುದು. ಯಾವುದಪ್ಪ ಅದು? ನಮ್ಮ ದೇಹದ ಅನಾರೋಗ್ಯಗಳಿರ್ಬೋದು. ಕೆಲವೊಂದು ಟೈಮಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರು ಅಪೊಸ್ತಲನ ಪಾಳಿಗೆ ಕೊಡಲ್ಪಟ್ಟಂತ ಮುಳ್ಳಿನ ರೀತಿಯಲ್ಲಿ ಆ ಒಂದು ಕಷ್ಟಗಳು ನಮ್ಮ ದೇಹದಿಂದ ಶಾಶ್ವತವಾಗಿ ಪರಿಹಾರ ಆಗದೆ ಇರ್ಬೋದು. ಒಳ್ಳೇದು, ದೇವರಿಗೆ ಥ್ಯಾಂಕ್ಸ್ ಹೇಳೋಣ, ಎಲ್ಲದನ್ನ ಅಭ್ಯಾಸ ಮಾಡೋಣ. ದೇವರೇ, ಏನೋ ನನ್ನ ಜೀವನದಲ್ಲಿ ಒಳ್ಳೇದು ಪಾಠವನ್ನ ನಾನು ಕಲಿಯೋದಕ್ಕೆ ಅನುಮತಿ ಮಾಡಿದಿರ, ಇದನ್ನ ಬೆಳೆಸ್ಕೊಳ್ಳೋಣ, ಈ ಕ್ಯಾರೆಕ್ಟರ್ನ ಬೆಳೆಸ್ಕೊಳ್ಳೋಣ. ಅದು ಏನ್ ಬೇಕಾದ್ರೆ ಇರ್ಬೋದು.
ಅನ್ಲೆಸ್ ನನಗೆ ಆ ಜ್ಞಾನ ಬರ್ದೇ ಇರೋವರೆಗೆ ನನ್ನ ಜೀವನದಲ್ಲಿ ಈ ಕಷ್ಟ, ಇದೇ ಗುಣಗಳು ನನ್ನಲ್ಲಿ ಬೆಳೆಯೋದಕ್ಕೋಸ್ಕರ ದೇವರು ಅನುಮತಿ ಮಾಡಿದರೆ, ಹಾಗಿರ್ಬೇಕಾದ್ರೆ ನಾನು ಈ ಗುಣಗಳನ್ನ ಬೆಳೆಸ್ಕೊಳ್ತೀನಿ ಅಂತ ನಾಲೆಜ್ ನನಗೆ ಬರ್ದೇ ಇರೋವರೆಗೂ ದೇವರಿಗೆ ಥ್ಯಾಂಕ್ಸ್ ಹೇಳಿ ಗಮನಿಸೋಣ. ಏನಕ್ಕೆ ಇರ್ಬೋದು, ನಾನು ಏನ್ ಕಲಿಯೋಕ್ಕೆ ದೇವ್ರು ಇಟ್ಟಿದ್ದಾರೆ ಅಂದ್ಬಿಟ್ಟು. ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಚಿಂತೆ ಬೇಡ, ಗೊತ್ತಾಯ್ತು ಅಂದಾಗ ದೇವರೇ ತಿಳಿಸ್ಕೊಡ್ತಾರೆ, ದೇವರೇ ನಾಲೆಜ್ ಕೊಡ್ತಾರೆ. ಕೆಲವೊಂದು ವಿಷಯಗಳು ನನ್ನಲ್ಲಿ ತಾಳ್ಮೆ ಬೆಳಿಬೇಕಂತಿರ್ಬೋದು, ಕೆಲವೊಂದು ಗುಣಗಳಲ್ಲಿ ನಾನು ದೀರ್ಘ ಶಾಂತಿಯಾಗಿರ್ಬೇಕಂತಿರ್ಬೋದು, ಕೆಲವೊಂದು ಸಮಯದಲ್ಲಿ ನಾನು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆನ ಹೆಚ್ಚಾಗಿ ತೋರಿಸ್ಬೇಕಂತಿರ್ಬೋದು ಅಲ್ವಾ. ಇಂಥ ವಿಷಯಗಳು ಬರ್ಬೋದು. ಕೆಲವೊಂದು ಟೈಮಲ್ಲಿ ಇದು ಇನ್ನೂ ವಿಭಿನ್ನವಾಗಿರ್ಬೋದು. ನಾವು ತುಂಬಾ ಪ್ರೀತಿ ಮಾಡೋ ನಮ್ಗೆ ಅಗೇನೆಸ್ಟ್ ಆಗಿ ಕೆಲಸಗಳು ಮಾಡ್ತಾ ಇರ್ತಾರೆ, ನಮ್ಮ ಹೆಸರನ್ನ ಕೆಡಿಸ್ತಾ ಇರ್ತಾರೆ, ನಮಗೆ ಇಲ್ಲದ ಸಲ್ಲದಗಳನ್ನ ಮಾತಾಡ್ತಾ ಇರ್ತಾರೆ. ಅದನ್ನ ಕೇಳ್ಕೊಂಡಾಗ ತುಂಬಾ ಕಷ್ಟವಾಗುತ್ತೆ, ಕೋಪ ಬರುತ್ತೆ, ಬೇರೆ ಗುಣಗಳು ವ್ಯಕ್ತವಾಗುತ್ತೆ. ಈಗ ಏನ್ ಮಾಡ್ತಾ ಇದಾರೆ ದೇವರು? ಇದೆಲ್ಲ ಯಾಕೆ ಅನುಮತಿ ಮಾಡ್ತಾ ಇದಾರೆ? ಇದೆಲ್ಲ ಅನುಮತಿ ಮಾಡೋದು ಒಂದು ನನ್ನಲ್ಲಿ ಇರುವಂತ ಗುಣ ನಾನು ಕಂಡುಹಿಡಿಯೋದಕ್ಕೆ, ಇನ್ನೊಂದು ಅದು ದೇವರಿಗೆ ಇಡಿಸದೇ ಇರುವಂತ ಗುಣ ಅಂತ ಕಂಡುಹಿಡಿದು ಅದನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ನಾನು ಎಷ್ಟು ದೇವ್ರನ್ನ ಪ್ರೀತಿ ಮಾಡ್ತೀನಿ ನೋಡೋಣ, ದೇವ್ರಿಗೋಸ್ಕರ ಇದನ್ನ ಬಿಟ್ಬಿಡ್ತೀನಾ, ಇಲ್ಲ ನನಗೋಸ್ಕರ ಇದನ್ನ ಬೆಳೆಸ್ಕೊಳ್ತೀನಾ ನೋಡೋಣ ಅಂತ ಟೆಸ್ಟ್ ಏನ್ ಮಾಡ್ತಾ ಇರ್ತಾರೆ. ನಾನು ಅದನ್ನ ತಗೊಂಡು ಅಲ್ವಾ, ಆ ದಯೆ, ಅನುಕಂಪ, ಕರುಣೆ ಅನ್ನುವಂಥ ಗುಣಗಳನ್ನ ನಾನು ಬೆಳೆಸ್ಕೊಳ್ತೀನಿ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಂಥ ಗುಣಗಳನ್ನ ಬೆಳೆಸ್ಕೊಂಡಿದ್ದೆ ಆದ್ರೆ ಯೋಚನೆ ಮಾಡ್ರಿ, ದೇವರು ಯಾಕೆ ನಮ್ಮನ್ನ ಈ ರೀತಿ ನಡೆಸ್ಬೇಕು? ಅದಕ್ಕೆ ವಾಕ್ಯ ಏನ್ ಹೇಳ್ತಾ ಇದೆ, ನಾವು ಓದಿದ್ವಲ್ಲ, ಆ ವಾಕ್ಯದ ಪ್ರಕಾರ ರೋಮ 8:28 ಏನ್ ಹೇಳ್ತಾ ಇತ್ತು ನಮ್ಗೆ? ವಾಕ್ಯ ಏನೊಂದ್ಸರಿ ಓದ್ರಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಇದಕ್ಕಾಗಿಯೇ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಎಲ್ಲಾ ಕಾರ್ಯಗಳ ಅನುಕೂಲಕರ ಅಂದ್ರೆ ಆತರ ಪ್ರೀತಿಸುವ ಅಂದ್ರೆ ದೇವ್ರ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದು ಮಾತ್ರ ಅಲ್ಲ. ಕ್ರಿಸ್ತನ ಪ್ರೀತಿಯ ಸರಸರಿದೆ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜೀವನದಲ್ಲಿ ಒಂದು ವಿಷಯವನ್ನ ನಾವು ತುಂಬಾ ಹೆಮ್ಮೆಯಿಂದ, ಹೆಗ್ಗಳಿಕೆಯಿಂದ ಯಾವ ವಿಷಯವನ್ನ ಮಾತಾಡ್ತೀವಿ, ಯಾವ ವಿಷಯವನ್ನ ಮಾತಾಡ್ತೀವಿ, ಹೇಳ್ಕೊಳಕ್ಕೆ ತುಂಬಾ ಇಷ್ಟಪಡ್ತೀವಿ. ಏನಿರ್ಬೋದು, ಏನೆಲ್ಲ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಿ ನೀವು? ಹೆಗ್ಗಳಿಕೆಯಿಂದ, ತುಂಬಾ ನಿಮ್ಗೆ ಗೌರವಾನ್ವಿತವಾಗಿ ಅದು ಹೇಳ್ಕೊಂಡ್ರೆ ನಿಮ್ಗೆ ತುಂಬಾ ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್ ಇರೋದಂತ ವಿಷಯ ಏನ್ ಹೇಳ್ತೀರಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ನಿಮ್ಮ ಮಕ್ಕಳು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ಒಂದು ಶ್ರೇಷ್ಠ ಸ್ಥಾನದಲ್ಲಿ ಇರ್ಬೇಕಾದ್ರೆ, ಒಳ್ಳೆ ಬಿರುದುಗಳನ್ನ ಗಳಿಸ್ಬೇಕಾದ್ರೆ ಅಲ್ವಾ, ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲ ಏನೋ ಒಂದು ವಿಷಯದಲ್ಲಿ ದೊಡ್ಡ ಒಂದು ಸ್ಥಾನಕ್ಕೆ ಹೋದಾಗ ಹೇಗೆ ಹೇಳ್ಕೊಳ್ತೀರಾ ಅದನ್ನ? ಅವ್ನು ನನ್ನ ಮಗ, ಅವ್ರು ನನ್ನ ಮಗಳು ಅಲ್ವಾ, ಹೇಳ್ಕೊಳಕ್ಕೆ ಎಷ್ಟು ಇಷ್ಟಪಡ್ತೀರಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ. ನಮ್ಮ ಮಕ್ಕಳು ಏನಿಲ್ಲ, ಏನು ಬೇಡ, ಮಕ್ಕಳು ಬರೀ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಲಿ, ಹೆಂಗೆ ಹೇಳ್ಕೊಳ್ತೀವಿ ಮಕ್ಳ ಬಗ್ಗೆ? ನನ್ನ ಮಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾಳೆ, ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ನನ್ನ ಮಗನು ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ತಗೊಂಡಿದ್ದಾನೆ ಅಲ್ವಾ, ಏನೆಲ್ಲಕ್ಕೆ ಇಷ್ಟಪಡ್ತೀವಿ? ಯೋಚನೆ ಮಾಡ್ರಿ. ನಮ್ಮ ತಂದೆನೋ ಇಡೀ ಲೋಕದ ಮುಂದೆ ನಮ್ಮ ಬಗ್ಗೆ ಇದೇ ರೀತಿ ಹೇಳಕ್ಕೆ ಇಷ್ಟಪಡ್ತಾ ಇರೋದು ಗೊತ್ತಾ? ನನ್ನ ಮಗಳು ಎಂತ ಗುಣಗಳನ್ನ ಬೆಳೆಸ್ಕೊಂಡಿದ್ದಾರೆ ಗೊತ್ತಾ? ಏನ್ ದಯ ಇದೆ ಗೊತ್ತಾ? ಏನೋ ದೀರ್ಘ ಶಾಂತಿ ಬೆಳೆಸ್ಕೊಂಡ್ರು ಗೊತ್ತಾ? ಎಷ್ಟು ಕಷ್ಟಗಳ ಮಧ್ಯದಲ್ಲಿ ಬಂದ್ರು ಗೊತ್ತಾ? ನಿಜನ ಸುಳ್ಳ ಈ ವಿಷಯ? ಆಗ್ಬೋದೇ ಇರ್ಬೋದಾ? ಲಾಸ್ಟ್ ಟೈಮ್ ಅಬ್ರಾಮ್ಗೆ ಗೊತ್ತಿಲ್ಲ ಬೈಬಲ್ ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ ಅಂದ್ಬಿಟ್ಟು. ಅಬ್ರಾಮ್ ಬೈಬಲ್ ಏನೋ ಓದಿದಾರ? ಬೈಬಲ್ ಇದೆ ಅಂತ ಅಬ್ರಾಮ್ಗೆ ಏನೋ ಗೊತ್ತಾ ಅಲ್ವಾ? ಯಾರು ಬರ್ದಿಟ್ಟಿದ್ರು ಇದೆಲ್ಲ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಷ್ಟೊಂದು ಮೇಘೋದೋಪಾದಿ ಇಷ್ಟು ದೊಡ್ಡ ಸಾಕ್ಷಿಗಳ ಬಗ್ಗೆ ಮಾಹಿತಿನ ಬರ್ದಿಟ್ಟಿದ್ಯಾರು? ದೇವರೇ ಅಲ್ವಾ? ಲೋಕದ ಪ್ರಭುಗಳಾಗಿ, ಲೋಕದ ಮಹಾ ಒಂದು ವ್ಯಕ್ತಿಗಳಾಗಿ ಬರುವಂತ ಅವರ ಬಗ್ಗೆನೇ ಬರ್ದಿರ್ಬೇಕಾದ್ರೆ ನಿಮ್ಮ ಬಗ್ಗೆ, ನನ್ನ ಬಗ್ಗೆ ಹೇಳ್ಕೊಳಕ್ಕೆ ದೇವ್ರು ಇಷ್ಟಪಡಲ್ವಾ? ಇಷ್ಟ ಪಡ್ತಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ? ಆ ಇಷ್ಟಪಡೋಕ್ಕಿಂತ ಮುಂಚಿತವಾಗಿ ಆ ಗುಣಗಳನ್ನ ಬೆಳೆಸಕ್ಕೆ ಇಷ್ಟಪಡ್ತಾರೆ. ಆ ಶೋಧನೆಗಳ ಮಧ್ಯದಲ್ಲಿ ನಾವು ಎಷ್ಟು ಸಗಿಸ್ಕೊಳ್ತೀವಿ ನೋಡ್ರಿ, ಅದೇ ಎಲ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕೆ. ಕ್ರಿಸ್ತನ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾದ್ರೆ ಏನ್ ತುಂಬಾ ನಮ್ಗೆ ಇನ್ಸ್ಪೈರ್ ಆಗುತ್ತೆ. ಶಿಲುಬೆ ಬಾಧೆಗಳ ಮಧ್ಯದಲ್ಲಿ ಕೂಡ ಏನ್ ಮಾಡಿದ್ರು? ದೇವರನ್ನ ನಾಮವನ್ನು ಮಹಿಮೆಪಡಿಸಿದ್ರು, ದೇವರ ಪ್ರೀತಿನ ವ್ಯಕ್ತಪಡಿಸಿದ್ರು. ನಮ್ಮೆಲ್ಲರಂತ ಪ್ರೀತಿನ ಏನ್ ಮಾಡಿದ್ರು? ಆ ಕಷ್ಟಾನುಭವಗಳ ಮಧ್ಯದಲ್ಲಿ ಕೂಡ ತೋರಿಸಿದ್ರಲ್ವಾ? ಎಷ್ಟು ಸಂತೋಷ ಪಡ್ತೀವಿ, ನಮ್ಮನ್ನ ಎಷ್ಟು ನೀತಿವಂತರಾಗಿ ಮಾಡುತ್ತೆ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೇಸು ಕ್ರಿಸ್ತನ ಜೀವನ ನಮ್ಮನ್ನ ನೀತಿವಂತರ ಮಾಡಿದಾಗೆ, ಯೇಸು ಕ್ರಿಸ್ತನ ಜೀವನ ಮತ್ತು ಸಭೆಯ ಜೀವನ ಎರಡೂ ಲೋಕವನ್ನ ದೇವ್ರ ಕಡೆಗೆ ನಡೆಸ್ಬೇಕಂದ್ರೆ
ಎಂಥ ಗುಣಗಳು ನಮ್ಮಲ್ಲಿ ಬೆಳಿಬೇಕು, ಎಂಥ ಎಕ್ಸಾಂಪಲ್ ಅವರಿಗೆ ನಾವು ತೋರಿಸ್ಬೇಕು. ಇದೆಲ್ಲ ಯಾರು ಯೋಚನೆ ಮಾಡ್ತಿರೋದು? ದೇವರು ಅಲ್ವಾ? ಇದಕ್ಕೆ ಏನ್ ಮಾಡ್ತಾ ಇದಾರೆ? ದೇವ್ರು ನಮ್ಮನ್ನ ನಡೆಸ್ತಾ ಇದಾರೆ. ಕರೆಯಲ್ಪಟ್ಟ ಆಯ್ಕೆ ಆಯ್ದ ವರ್ಗದವರು ಅಂತಿಮ ಉದ್ದೇಶವೇನು? ಓದನ 5ನೇ ಪ್ರಶ್ನೆ ಓದ್ರಿ. ಸ್ಕ್ರೀನ್ ಹೇಳಿದೆಯಲ್ಲ, 5ನೇ ಪ್ರಶ್ನೆ ಓದ್ರಿ. ಕರೆಯಲ್ಪಟ್ಟ ಈ ಆಯ್ದ ವರ್ಗದವರ ಅಂತಿಮ ಉದ್ದೇಶವೇನು? ಉತ್ತರ: ಕರೆಯಲ್ಪಟ್ಟ ಈ ವರ್ಗವು ಮೊದಲ ಪುನರುತ್ಥಾನದಲ್ಲಿ ಫಸ್ಟ್ ರಿಸರೆಕ್ಷನ್ ಪಾಲನ್ನು ಪಡೆಯುವ ಮತ್ತು ಭವಿಷ್ಯದಲ್ಲಿ ಇಡೀ ಮಾನವ ಕುಲಕ್ಕೆ ಆಶೀರ್ವಾದವನ್ನು ನೀಡಲು ದೇವರ ಕೈಯಲ್ಲಿ ಸಾಧನವಾಗಿ ಕೆಲಸ ಮಾಡುವ ಮಹಿಮೆಯುಳ್ಳ ಉದ್ದೇಶವನ್ನು ಹೊಂದಿದೆ. ನೋಡಿದ್ರ ಕೃಷ್ಣಪತಿ ಸರಸ್ವರೇ? ಇದನ್ನ ನಾವು ಗ್ರಹಿಸ್ಕೊಳಕ್ ಆಗ್ತಿಲ್ಲ. ಯಾಕೆ ಗ್ರಹಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ನೋಡ್ರಿ, ಕೆಲವೊಂದು ವಿಷಯ ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಏನ್ ತಗೊಳ್ಳೋಣ, ಕೆಲವೊಬ್ರು 5 ಗಂಟೆಗೆ ಎದ್ದಿರ್ತೀರ ಅಂತ ಇಟ್ಕೊಳ್ಳಿ. 5 ಗಂಟೆಯಿಂದ ಸಾಯಂಕಾಲ ನೀವು 10 ಗಂಟೆ ಮಲಗೋವರೆಗೂ ಒಂದು 16 ಗಂಟೆಗಳ ಕಾಲ ಸಮಯದಲ್ಲಿ ನಾವು ಅಧಿಕವಾಗಿ ನಮ್ಮ ಜೀವನದ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಮಾಹಿತಿಯಲ್ಲಿ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅದು ನಮ್ಮನ್ನ ಹಿಡಿದಿಟ್ಟಿರುತ್ತೆ. ಜೀವನದ ಕರ್ತವ್ಯಗಳು, ಕೆಲಸ ಕಾರ್ಯಗಳು ನಮ್ಮನ್ನ ಬೇರೆ ಕಡೆ ಡೈವರ್ಟ್ ಮಾಡಕ್ ಬಿಡಲ್ಲ. ದೇವ್ರ ವಿಷಯ ಯೋಚನೆ ಮಾಡಕ್ ಬಿಡಲ್ಲ. ಏನಪ್ಪ ನಾನು ಹೇಳಕ್ ಹೋಗ್ತಿದ್ದೇನೆ ಅಂದ್ರೆ, ಈ ಬರಲಿರುವಂತ ಮಹಿಮೆ ಬಗ್ಗೆ ನಾವು ಚಿಂತೆ ಮಾಡೋದು ತುಂಬಾನೇ ಕಡಿಮೆ, ಅದ್ರ ಬಗ್ಗೆ ಆಲೋಚನೆ ಮಾಡೋದು ತುಂಬಾನೇ ಕಡಿಮೆ. ಆದ್ರೆ ಎಷ್ಟು ವಿಶೇಷವಾದದ್ದು ಗೊತ್ತಾ ಅದು? ಕೃಷ್ಣಪತಿ ಸೌರ್ಯರೇ, ಈ ಪ್ರಪಂಚದಲ್ಲಿರುವಂತ ಎಲ್ಲ ವಿಷಯಗಳಿಗಿಂತ ತುಂಬಾ ಶ್ರೇಷ್ಠವಾದದ್ದು. ನಾವು ಅದೇ ನಮ್ಗೆ ಮುಖ್ಯವಾದ ವಿಷಯ. ಈ ಪ್ರಪಂಚದಲ್ಲಿರುವಂತ ಈ ಎಲ್ಲ ವಿಷಯಗಳು ನಾಶವಾಗುತ್ತೆ, ಆದ್ರೆ ನಾವು ಅದಕ್ಕೆ ಸಮಯ ಯಾವ್ದು ಕೊಡ್ತಾ ಇರ್ತೀವಿ? ನಮ್ ಟೈಮನ್ನ ಈ ಪ್ರಪಂಚದಲ್ಲಿರುವಂತ ವಿಷಯಗಳು ನಮ್ಮನ್ನ ಹಿಡಿದಿಟ್ಟಿರುತ್ತೆ ಅಲ್ವಾ? ಆದ್ರೆ ಇದು ಶಾಶ್ವತವಲ್ಲ. ನಾವು ತಿಳ್ಕೊಳ್ಳೋಂತ ಅಲ್ಪ ಸ್ವಲ್ಪ ಭಾಗ ಇದೆಯಲ್ಲ, ಇದು ಶಾಶ್ವತವಾದದ್ದು. ಏನಪ್ಪಾ ಅದಂದ್ರೆ ಫಸ್ಟ್ ರೆಸರೆಕ್ಷನ್. ಪ್ರೀತಿಸುವವರ ಮೇರೆಗೆ ದೇವ್ರು ಇಟ್ಟಿದ್ದಂತ ಒಂದೇ ಒಂದು ವಿಷಯ ಗೊತ್ತಾ? ಒಂದ್ ವಿಷಯ, ಮೊದಲನೆಯ ಪುನರುತ್ಥಾನ. ಕ್ರಿಸ್ತನ ಪ್ರೀತಿಯ ಸರಸರೇ, ನಾವು ದೇವರನ್ನ ಪ್ರೀತಿ ಮಾಡ್ತೀವಿ, ದೇವರನ್ನ ಮಹಿಮೆ ಪಡಿಸ್ತೀವಿ. ನಿಜವಾಗ್ಲೂ ದೇವರನ್ನ ಮಹಿಮೆ ಪಡಿಸೋದಾಗಿದ್ರೆ ನಾವು ಮಾಡ್ಬೇಕಾಗಿರೋ ಒಂದೇ ಒಂದು ಕೆಲಸ ಅಲ್ವಾ? ಮೊದಲನೇ ಪುನರುತ್ಥಾನದಲ್ಲಿ ಬರ್ಬೇಕು, ಫಾಸ್ಟ್ ರೆಸರೆಕ್ಷನ್ ಅಲ್ಲಿ. ಅದನ್ನ ಬಿಟ್ರೆ ಯಾವುದೇ ರೀತಿಯಲ್ಲಿ ದೇವ್ರನ್ನ ಮಹಿಮೆ ಪಡಿಸಕ್ ನಮ್ಮ ಕೈಲಿ ಆಗಲ್ಲ. ಯೋಚನೆ ಮಾಡ್ರಿ. ಮಾತಾಡೋಕ್ಕೂ ತುಂಬಾ ಚೆನ್ನಾಗಿದೆಯಲ್ಲ, ಕೇಳಕ್ಕೂ ತುಂಬಾ ಚೆನ್ನಾಗಿದೆ. ನಿಜವಾಗ್ಲು ದೇವ್ರ ಮೇಲೆ ಪ್ರೀತಿ ಇಟ್ಟಿದೆ ಆದ್ರೆ ಖಂಡಿತವಾಗ್ಲೂ ಆಗುತ್ತೆ. ಕ್ರಿಸ್ತನ ಪ್ರೀತಿಯ ಸರಸರೇ, ಫಸ್ಟ್ ರೆಸರೆಕ್ಷನ್ ಬರ್ದಿಟ್ಕೊಳ್ಳಿ. ನಾನು ಹೇಳ್ತಿರೋಂಥ ವಿಷಯ ಏನಪ್ಪಾ ಅಂದ್ರೆ, ಕೆಲವರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಮೊದಲನೇ ಪುನರುತ್ಥಾನ ಅಂದ್ರೆ ನಾನ್ ಮೊದಲನೇ ಪುನರುತ್ಥಾನ ಬಂದೇ ಬರ್ತೀನಿ ಅಂದ್ರೆ ಹೆಂಗಂತಾರೆ ನೋಡ್ಬಿಟ್ಟು ಜನ ನಮ್ಮನ್ನ, ನಿನ್ ಕ್ಯಾರೆಕ್ಟರ್ ನೋಡಿದ್ರೆ ಆತರ ಕಾಣಿಸ್ತಾ ಇಲ್ಲ, ನಿನ್ ಜೀವನ ನೋಡಿದ್ರೆ ಆತರ ಕಾಣಿಸ್ತಾ ಇಲ್ಲ, ನೀನ್ ಫಸ್ಟ್ ರೆಸರೆಕ್ಷನ್ ಬರ್ತೀಯಾ? ಆತರ ನೋಡೋರು ನಮ್ಮನ್ನ ಇರ್ತಾರಲ್ವಾ? ನಾವೇನಾದ್ರೂ ಹಿಂಗ್ ಅನ್ಬಿಟ್ರೆ ನಾನು ಮೊದಲನೇ ಪುನರುತ್ಥಾನದಲ್ಲೇ ಬರೋದು ಅಂದ್ರೆ, ನಿನ್ ಕ್ಯಾರೆಕ್ಟರ್ ಹಿಂಗಿಲ್ವಲ್ಲಪ್ಪ, ಕ್ರಿಸ್ತನ್ ಎಲ್ಲಿದ್ದೀರಾ, ನೀವ್ ಎಲ್ಲಿದ್ದೀರಾ? ಆತರ ಇರುತ್ತೆ. ಆದ್ರೆ ನಾವು ಯೋಚನೆ ಮಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಆ ಮೊದಲನೇ ಪುನರುತ್ಥಾನದಲ್ಲಿ ಬರೋದಕ್ಕೆ ನಾನು ಎಂತ ಗುಣಗಳನ್ನ ಬೆಳೆಸ್ಕೊಳ್ತೀನಿ, ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡ್ತೀನಿ. ಏನ್ ಮಾಡ್ಬೇಕು? ಇನ್ನೇನ್ ತ್ಯಾಗ ಮಾಡ್ಬೇಕು ದೇವರೇ? ಇನ್ನೇನ್ ಮಾಡ್ಬೇಕು ನಿಮ್ಗೋಸ್ಕರ? ಎಷ್ಟು ತ್ಯಾಗವನ್ನು ಮಾಡ್ಬೇಕು? ಅಂತ ಪ್ರೀತಿ ಇರ್ಬೇಕು ದೇವರಲ್ಲಿ, ಅದನ್ನ ಬೆಳೆಸ್ಕೊಳ್ಬೇಕು ನಮ್ಮ ಅಲ್ವಾ? ದೇವ್ರ ಮಕ್ಕಳು ಆ ಒಂದು ವಿಷಯವನ್ನ ಯಾವಾಗ್ಲೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋಣ ಅಲ್ವಾ? ದೇವ್ರು ನಮ್ಗೋಸ್ಕರ ಇಷ್ಟು ದೊಡ್ಡ ಶ್ರೇಷ್ಠ ವಿಷಯವನ್ನು ಇಟ್ಟಿದ್ದಾರೆ. ಫಸ್ಟ್ ರೆಸರೆಕ್ಷನ್ ಆ ಒಂದು ಸೆಂಟೆನ್ಸ್, ಆ ಪದದ ಅರ್ಥ ಸಾಧಾರಣವಾದ ಅರ್ಥ ಅಲ್ಲ. ಬಲ್ಲವರಿಗೆ ಗೊತ್ತು, ಅದು ಗೊತ್ತಿರೋರಿಗೆ ಗೊತ್ತು, ನಿಜವಾದ ದೇವ್ರ ಮಕ್ಕಳಿಗೆ ಗೊತ್ತು ಏನ್ ವ್ಯಾಲ್ಯೂ ಇದೆ ಅದಕ್ಕೆ ಅಂದ್ಬಿಟ್ಟು. ಪ್ರಪಂಚದಲ್ಲಿ ಏನು ಗೊತ್ತಿಲ್ಲ, ಅದು ಅವರಿಗೆ ಅವಶ್ಯಕತೆನೂ ಇಲ್ಲ. ಪುನರ್ತನ ಅಂದ್ರೇನೆ ಅವರಿಗೆ ಅವಶ್ಯಕತೆ ಇಲ್ಲ. ಯಾವಾಗ ಯಾವ ವಿಷಯದಲ್ಲಿ ನಂಬಲ್ವೋ ಅದ್ರ ಬಗ್ಗೆ ನಾವು ಜ್ಞಾನವನ್ನ ಬೆಳೆಸ್ಕೊಳ್ಳಲ್ಲ. ಅದ್ರ ನಮ್ಗೆ ನಂಬಿಕೆ ಇದೆ, ಈ ವಿಷಯದ ಮೇಲೆ ನಂಬಿಕೆ ಇದೆ. ಮೊದಲನೇ ಪುನರ್ತನ ಯಾರಿಗೆ ಮಾತ್ರ ಈ ಮೊದಲನೇ ಪುನರ್ತನ ಇದೆ? ಯಾರು ಆತನ ಪ್ರೀತಿಸ್ತಾರೋ, ಆತನ ಸಂಕಲ್ಪದ ಮೇರೆಗೆ ಯಾರು ಕರೆಯಲ್ಪಡ್ತಾರೋ, ಯಾರು ಆತನನ್ನ ಪ್ರೀತಿಸ್ತಾರೋ ಅವರಿಗೆ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳು ಎಲ್ಲಿಗೆ ನಡೆಸ್ತಾ ಇದೆ ಅಂದ್ರೆ, ಏನಕ್ಕೋಸ್ಕರ ಕೊಡಲ್ಪಡ್ತಾ ಇದೆ ಅಂದ್ರೆ, ಪ್ರಥಮ ಪುನರ್ತನದಲ್ಲಿ ಅವ್ರು ಬರ್ಬೇಕು ಅಂತಾನೆ ಕೊಡಲ್ಪಡ್ತಾ ಇದೆ ಅಲ್ವಾ? ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಅದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯೋಚನೆ ಮಾಡ್ರಿ, ಮುಂದೆ ಯಾವಾಗಲೂ ಕೂಡ ಈ ವಿಷಯವನ್ನ ಇಟ್ಕೊಬೇಕು. ಹೋದ್ರಿ ಪ್ರಕಟಣೆ 17ನೇ ಅಧ್ಯಾಯ 14ನೇ ವಾಕ್ಯ.
17 17ನೇ ಅಧ್ಯಾಯ 14ನೇ ವಾಕ್ಯ. ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಕಸ್ಥರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವರು ಕುರಿ ಮರಿಯಾದಾತನ ಮೇಲೆ ಯುದ್ಧ ಮಾಡೋರಂದ್ರೆ ಕುರಿ ಮರಿಯಾದಾತನು ಅವರನ್ನು ಜಯಿಸುವನು. ಯಾಕೆಂದ್ರೆ ಆತನು ಕರ್ತನು ರಾಜಾದಿರಾಜನು ಆಗಿದ್ದಾನೆ. ನಮ್ಮ ಕರ್ತನು ರಾಜಾದಿರಾಜನಾಗಿದ್ದಾರೆ. ಅವ್ರ ಜೊತೆಗೆ ನಾವಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ನಂಬಿಕಸ್ಥರು. ಈ ನಂಬಿಕಸ್ಥರಾಗಿ ನಮ್ಮನ್ನ ಮಾರ್ಪಡಿಸೋದಕ್ಕೆ ದೇವರು ಇಷ್ಟು ದೊಡ್ಡ ಹಂತದಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಜೀವನದಲ್ಲಿ ನಾವು ನೋಡುವಂತ ಎಲ್ಲ ವಿಷಯಗಳು ಕೂಡ ಒಂದು ಸಮಯದಲ್ಲಿ ಇಲ್ಲದೆ ಹೋಗುತ್ತೆ, ಖಂಡಿತವಾಗ್ಲೂ ಇಲ್ಲದೆ ಹೋಗುತ್ತೆ. ನಿಜವಾಗ್ಲೂ ಅದಂತೂ ನಾವು ಗ್ರಹಿಸ್ಕೊಳ್ಳೋಕ್ಕಿಂತ ಹೆಚ್ಚಿನದ ಭಾಗವಾಗಿದೆ. ಏನಪ್ಪಾ ಅಂದ್ರೆ, ಇವತ್ತು ನಾವು ನಂಬಿರುವಂತ ಈ ಪ್ರಪಂಚದ ಯಾವುದೇ ವಿಷಯ ಮುಂದಿನ ನಮ್ಮ ಮಹಿಮೆಯಲ್ಲಿ ಅದರ ಯಾವುದೇ ಒಂದು ಅವಶ್ಯಕತೆನೂ, ಅದರ ಒಂದು ನಾವು ಅದರಲ್ಲಿ ಇರುವಂತ ವಿಷಯಗಳನ್ನ ಗ್ರಹಿಸ್ಕೊಳ್ಳೋಕಂದ್ರೆ ಅದನ್ನ ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯತೆನೇ ಇಲ್ಲ, ಎಲ್ಲ ಕೂಡ ಇಲ್ಲದೆ ಹೋಗುತ್ತೆ. ಆದ್ರೆ ನಮ್ಮೊಳಗಡೆ ಬೆಳೀತಿರೋಂತಹ ನೂತನ ಸೃಷ್ಟಿ ಬಿಟ್ಬಿಟ್ರೆ ಬೇರೆ ಯಾವುದೂ ನಮ್ಗೆ ಸಿಗಲ್ಲ. ನ್ಯೂ ಕ್ರಿಯೇಷನ್ ಬಿಟ್ಬಿಟ್ಟು ದೇವ್ರ ಮಕ್ಕಳಿಗೆ ಪ್ರಾಮಿಸ್ ಆಗಿರೋದು ಅದೊಂದು ಬಿಟ್ಟು ಯಾವುದೂ ಇಲ್ಲ. ಯಾವ್ದಾದ್ರು ಇದೆಯಾ ಪ್ರಪಂಚದಿಂದ ನಮ್ಗೆ ಸಿಗುವಂತ ವಿಷಯದಲ್ಲಿ? ಯಾವುದಾದ್ರೂ ಇದೆಯಾ ನಮ್ಗೆ? ಇಲ್ಲ ಬ್ರದರ್. ಇಲ್ಲ. ನಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯಕ್ಕೆ ಸಿಗುವಂತ ಅಮರತ್ವವುಳ್ಳ ಜೀವ ಬಿಟ್ರೆ, ಆ ಕ್ರಿಸ್ತನ ಸಾರೂಪ್ಯ ಬೆಳೆಸ್ಕೊಂಡಿದ್ದಕ್ಕೆ ಆ ಲೈಫ್ ದೇವ್ರ ವಾಗ್ದಾನ ಮಾಡಿರೋದು. ಅದನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ಏನಂತ ಯಾವುದಾದ್ರೂ ವಿಷಯ ನಮ್ಗೆ ಯೂಸ್ಫುಲ್ ಆಗುತ್ತಾ? ಹಾಗಿದ್ರೆ ಒಂದು ವಿಷಯನ ಗ್ರಹಿಸ್ಕೊಳ್ಳೋಣ, ಎಲ್ಲ ವಿಷಯಗಳನ್ನ ಈ ನೂತನ ಸೃಷ್ಟಿ ಬೆಳೆಯೋದಕ್ಕೆ ಯಾವುದೆಲ್ಲ ಅನುಕೂಲವಾಗುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಯಾವ ವಿಷಯನ ನೂತನ ಸೃಷ್ಟಿಯ ಬೆಳೆಯೋದಕ್ಕೆ ಪ್ರಯೋಜನವಾಗುತ್ತೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಣ. ಯಾವ ಕಷ್ಟಾನುಭವನ ನೂತನ ಸೃಷ್ಟಿಯ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಆ ಕಷ್ಟಾನುಭವನ ನನ್ನ ಜೀವನದಲ್ಲಿ ದೇವರ ಅನುಮತಿ ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸೋಣ. ಯಾವ ಒಂದು ಸಂಕಟಗಳು, ಶೋಧನೆಗಳು ನನ್ನನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಹೆಚ್ಚಾಗಿ ಬೆಳೆಸುತ್ತೋ ಅಂತ ವಿಷಯಗಳ ಕುರಿತು ಆಶ್ಚರ್ಯ ಪಡದೆ ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡಕ್ಕೆ ಮನಸ್ಸು ಪಡೋಣ. ನಮ್ಮ ಭಾವನೆ ಈ ರೀತಿ ಇರ್ಲಿ, ದೇವರು ಅನುಮತಿ ಮಾಡಿರೋದು ನನ್ನ ನೂತನ ಸೃಷ್ಟಿಗೆ ಹೊರತು ನನ್ನ ಹಳೆ ಸೃಷ್ಟಿಗಲ್ಲ. ಅದು ಬೆಳಿಬೇಕಾದ್ರೆ ಇದು ಅವಶ್ಯಕತೆ ಇರಬಹುದು. ಇದರಿಂದ ನಾನು ಏನ್ ಪಾಠ ಕಲಿಬಹುದು, ಎಂತ ಗುಣಗಳನ್ನ ನಾವು ಕಲಿಬಹುದು, ಹೇಗೂ ಕೊನೆ ಪಕ್ಷ ನಾನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದು ಬಿಡ್ತೀನಾ, ಅದಕ್ಕೆ ಕಾರಣವಾಗಿ ಈ ಶೋಧನೆ ಇರುತ್ತೆ ಅಂದ್ರೆ ಅದನ್ನ ನಿರಾಕರಿಸೋದು ಬೇಡ, ಅಂಗೀಕರಿಸೋಣ ಅಂತ ಭಾವನೆಗಳನ್ನ ಬೆಳೆಸ್ಕೊಳ್ಳೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದಂತೂ ನಿಜ, ದೇವ್ರ ಮಕ್ಕಳು, ದೇವರು ನಮ್ಮನ್ನ ಆತನ ಸಂಕಲ್ಪದ ಮೇರೆಗೆ ಕರೆದಿದ್ದಾರೆ. ಕರೆಕ್ಟಾ? ಆತನ ಸಂಕಲ್ಪದ ಮೇರೆಗೆ ನಮ್ಮನ್ನೆಲ್ಲ ಕರೆದಿದ್ದಾರೆ ಅನ್ನೋದು ನಿಜ. ನಾವು ಆತನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ರು ಅಂದ್ಬಿಟ್ಟು ನಮ್ಗೆ ಗೊತ್ತು. ಅಳತೆ ಮಾಡ್ಕೊಳ್ಳೋಣ, ಆ ಸ್ಕೇಲ್ನ ಇಟ್ಕೊಳ್ಳೋಣ ಅಲ್ವಾ? ಆ ರೀತಿಯಾದಂತ ಒಂದು ಮೈಂಡ್ ಸೆಟ್ನ, ಆ ರೀತಿಯ ಒಂದು ಜ್ಞಾನವನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಳೋಣ, ತಿಳುವಳಿಕೆಯಿಂದ ಬೆಳೆಸ್ಕೊಳ್ಳೋಣ. ಉಳಿದಿರೋಂಥ ವಿಷಯದ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ನಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ನಡೀಲಿ, ಏನ್ ಬೇಕಾದ್ರೆ ಆಗ್ಲಿ, ತಂದೆಗೆ ಗೊತ್ತು ಒಳ್ಳೇದಕ್ಕೆ ಅಂತ. ನಾವು ಆತನ ಮೇಲೆ ನಂಬಿಕೆ ಇಟ್ಟು ಮುಂದುವರಿಯೋಣ. ದೇವರು ನಮ್ಮನ್ನ ಖಂಡಿತವಾಗ್ಲೂ ಬಲಪಡಿಸ್ತಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಾಗಿ ಒಂದು ವಾಕ್ಯವನ್ನ ಆದಷ್ಟು ಅಲ್ವಾ ಇನ್ನು ಕೂಡ ಬೇರೆ ರೀತಿಯಲ್ಲಿ ನೋಡ್ಬೋದಾಯ್ತು. ಬೇರೆ ಬೇರೆ ತರದಲ್ಲಿ ಈ ವಾಕ್ಯವನ್ನ ತುಂಬಾ ಜನ ಸಹೋದರರು ಸ್ಟಡಿ ಮಾಡ್ತಾರೆ. ನಮಗೆ ಏನೋ ದೇವರು ನಾಲೆಡ್ಜ್ನ ಕೊಟ್ಟರು, ಅದ್ರ ಮಟ್ಟಿಗೆ ನಾವು ಇದನ್ನ ಸ್ಟಡಿ ಮಾಡಿದೀವಿ. ಏನ್ ಅನಿಸ್ತಾ ಇದೆ ನಿಮ್ಗೆ? ವಾಕ್ಯದ ವಿಷಯಗಳ ಕುರಿತಾಗಿ ನಿಮ್ಗೆ ಕೆಲವೊಂದು ವಿಷಯಗಳು ತುಂಬಾ ಪ್ರಯೋಜನವಾಗಿತ್ತಾ, ಇಲ್ಲ ಯಾವ ವಿಷಯ ತುಂಬಾ ಯೂಸ್ಫುಲ್ ಆಗಿತ್ತು, ಅದನ್ನ ಶೇರ್ ಮಾಡಿ ಈ ಪಾಠವನ್ನು ಮುಗಿಸೋಣ. ಬ್ರದರ್, ನಮ್ಗೆ ಶೋಧನೆ ಕಷ್ಟಗಳಲ್ಲಿ ನಾವು ನಂಬಿಕೆಯಿಂದ ದೇವ್ರ ನಮಗೋಸ್ಕರ ಮಾಡಿ ಇದ್ದಿರೋಂಥ ಯೋಜನೆಗೆ ಅದನ್ನ ಯೋಚನೆ ಮಾಡಿಕೊಂಡು ಬರಂತ ಕಷ್ಟಗಳಲ್ಲಿ ಸಹಿಸಿಕೊಂಡು ನಾವು ದೇವ್ರನ್ನೇ ಎದುರು ನೋಡಿದ್ರೆ
ಅದು ತುಂಬಾ ನಮ್ಮ ಜೀವಿತಿಗೆ ಹಿತಕರವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಾಂತ ಮಾಸ್ಟರ್. ಖಂಡಿತವಾಗ್ಲು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ರೆ, ದಯವಿಟ್ಟು ಈ ವಾಕ್ಯವನ್ನ ಮೆಮೊರಿಯಾಗಿ ಇಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಪ್ರತಿದಿನ ಪ್ರತಿ ಸರಿ ನೆನ್ಪು ಮಾಡ್ರಿ, ಪ್ರತಿದಿನ ನೆನ್ಪು ಮಾಡ್ಕೊಳ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರತಿದಿನ ಇಲ್ಲ ನಿಮ್ಮ ಗೋಡೆಯಲ್ಲಿ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ, ಅಲ್ಲಿ ಕಾಣಿಸೋ ಥರ ಎಲ್ಲಾದ್ರೂ ಹಾಕೊಳ್ಳಿ, ಇಲ್ಲ ಎಲ್ಲಾದ್ರೂ ಈ ವಾಕ್ಯವನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋ ರೀತಿಯಲ್ಲಿ ಇರ್ಲಿ. ತುಂಬಾ ತುಂಬಾ ಪ್ರಯೋಜನವಾಗಿರುತ್ತೆ ನಮ್ಗೆ ಈ ವಾಕ್ಯ ಅಂತಲ್ಲ, ಬಟ್ ಮುಖ್ಯವಾಗಿ ಈ ವಾಗ್ದಾನ ನಮ್ಗೆ ಇರ್ಲಿ, ಬಲಪಡಿಸುತ್ತೆ. ಕಷ್ಟವಾದ ಸಮಯದಲ್ಲಿ ತುಂಬಾ ಬಲಪಡಿಸುತ್ತೆ. ಥ್ಯಾಂಕ್ ಯು ಶಾಂತ ಮಾಸ್ಟರ್. ಬೇರೆ ಯಾರಾದ್ರೂ ಹೇಳ್ತೀರಾ? ಅದೇ ದೇವರು ತನ್ನ ಮಕ್ಕಳನ್ನ ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ನಡೆಯುವ ಘಟನೆಗಳು ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಬ್ರದರ್. ಅದನ್ನ ನಾವು ನಂಬಿ ನಮ್ ಜಯ ಇರ್ಬೋದು ಅಥವಾ ಸೋಲು ಇರ್ಬೋದು, ಪರೀಕ್ಷೆ ಇರ್ಬೋದು, ಕಷ್ಟ ಸಂಕಟಗಳು ಏನೇ ಇರ್ಬೋದು, ಅವುಗಳನ್ನ ನಾವು ಕ್ರಿಸ್ತನ ಸ್ವಭಾವವನ್ನ ಬೆಳೆಸ್ಕೊಳ್ಳೋದಕ್ಕೆ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕ್ರಿಸ್ತಿಯ ಹೆಜ್ಜೆ ಜಾಡಿನಲ್ಲಿ ನಡೆಯೋದಕ್ಕೆ ನಾವು ಪ್ರಯತ್ನ ಪಟ್ರೆ ಅದು ಖಂಡಿತವಾಗಿ ಆ ಕಷ್ಟವನ್ನ ಜಯಿಸೋಕೆ ನಮ್ಗೆ ಮನಸ್ಸನ್ನ ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ, ಬಲವನ್ನ ಸಹ ಕೊಡುತ್ತೆ. ಅದರಿಂದ ನಾವು ನೀತಿ ಎಂಬ ಫಲವನ್ನ ತಗೊಳ್ಬೋದು, ಮತ್ತೆ ನಡೆಯೋದಕ್ಕೆ ನಾವು ಬಲನೂ ಸಹ ದೇವರಿಂದ ಹೊಂದಬಹುದು. ಓಕೆ, ಕ್ರಿಸ್ಟಿಯನ್ ಪ್ರೀತಿಯ ಸಹೋದರರೇ, ಥ್ಯಾಂಕ್ ಯು ಅಮ್ಮ. ತುಂಬಾ ಒಳ್ಳೆ ಒಂದು ಪಾಯಿಂಟ್ ಹೇಳಿದ್ದೀರಾ. ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ಖಂಡಿತವಾಗ್ಲೂ ಈ ಶಕ್ತಿ ಬಲ ಖಂಡಿತವಾಗ್ಲೂ ದೇವ್ರು ಕೊಡ್ತಾರೆ. ಅದರಿಂದ ಏನಂತ ಹೇಳಿದ್ರೆ, ಕಷ್ಟದಲ್ಲಿರೋರಿಗೆ ಖಂಡಿತವಾಗ್ಲೂ ಇದು ತುಂಬಾ ಬಲವಾದಂತ ವಾಕ್ಯ. ಈ ರೀತಿ ಒಂದು ದಾರಿಲಿ ಇರೋರಿಗೆ, ಇಂಥ ಕಷ್ಟದಲ್ಲಿ ನಡೀತಾ ಇರೋರಿಗೆ ತುಂಬಾ ಸ್ಟ್ರೆಂತ್ ಆಗಿರುತ್ತೆ. ಥ್ಯಾಂಕ್ ಯು. ಬೇರೆ ಬ್ರದರ್ ಈಗ ಕರೆಯಲ್ಪಟ್ಟಿದೆ, ಆಯಲ್ಪಟ್ಟಿದೆ, ನಮ್ಮ ನಂಬಿಗಸ್ತರಾಗಿ ನಾವು ಈಗ ಕರೆಯಲ್ಪಟ್ಟಿದ್ದೇವೆ ಮತ್ತು ಆಯಲ್ಪಟ್ಟಿದ್ದೇವೆ. ನಂಬಿಗಸ್ತರಾಗಿ ನಾವು ಕೊನೆಯವರೆಗೂ ನಾವು ಇರ್ಬೇಕನ್ನೋದೇ ನಮ್ಮ ಹತ್ರ ಇದೆ ಬ್ರದರ್. ನಂಬಿಗಸ್ತರಾಗಿ ಈ ವಾಗ್ದಾನ ನಮ್ಗಾಗಿದೆ ಅಂತ ನಾವು ಸಂಪೂರ್ಣ ತಿಳ್ಕೊಂಡೇವಲ್ರಿ. ಆ ವಾಗ್ದಾನ ನಂಬಿಗಸ್ತರಾಗಿ ಜೀವಿಸಿ ನಮ್ಮ ಮರಣದ ಪರ್ಯಂತ ನಾವು ದೇವ್ರ ಹತ್ರ ಅದನ್ನೇ ಬೀಳ್ಕೊಡೋದು. ಓಕೆ, ಥ್ಯಾಂಕ್ ಯು ಎಲ್ಲ ನೋಡ್ಬೇಕಾದ್ರೆ ನಂಬಿಕಸ್ತೆ ಅನ್ನುವಂತ ಒಂದು ವಿಷಯ ತುಂಬಾ ಮುಖ್ಯವಾದ ವಿಷಯ. ನಮ್ಮ ಕೈಯಲ್ಲಿದೆ, ನಾವು ಅದನ್ನ ತೋರ್ಸೋದಕ್ಕೆ ದೇವರ ಪ್ರೀತಿ ನಮ್ಮ ಮುಂದೆ ಇದೆ, ನಾವು ಇಟ್ಕೊಳ್ಳೋಣ. ಥ್ಯಾಂಕ್ ಯು ಎಲ್ಲ ಬ್ರದರ್, ಒಳ್ಳೆ ಒಂದು ವಿಷಯವನ್ನ ಹೇಳಿದ್ರಿ. ಬೇರೆ ಬ್ರದರ್ ಈಗ ಲಾಸ್ಟ್ ಎಲ್ಲ ಓದ್ದಲ್ಲ ಬ್ರದರ್, ಸಂತೋಷ್ ಹೇಳಿ. ಅದರಲ್ಲಿ ನಮ್ಮ ಯಜ್ಞದ ಕುರಿಯಾದ ಜಯವಂತರೇ ಅಂತಾರಲ್ಲ ಬ್ರದರ್, ಅದು ಯಾವ ಜಯ ಬ್ರದರ್? ಅದು ನಮಗೂ ಸಹ ಪಾಲೈತೆ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಬ್ರದರ್? ಇಲ್ಲಿರುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಯಜ್ಞದ ಕುರಿಮಾರಿ ಆದ ಜಯ ಹೊಂದಿದ್ದಾರೆ ಅಲ್ವಾ? ಶಿಲುಬೆ ಜಯ ಹೊಂದಿರೋದ ಬ್ರದರ್, ಅಥವಾ ಮುಂದೆ ಇನ್ನು ಬೇರೆ ಯಾವ್ದಾರ ಇದೆಯಾ ಅಂತ ವಿಷಯ? ಶಿಲುಬೆಯಲ್ಲಿ ಜಯ ಹೊಂದಿದಂತ ವಿಷಯವನ್ನ ಹೇಳ್ತಾರೆ ಅದು. ಅದರಲ್ಲಿ ನಾವು ಸಹ ಅವ್ರ ತರ ಜಯ ಅಂದ್ರೆ ಅವ್ರ ಜೊತೆ ನಾವು ಸೇರ್ಕೊಂಡು ಓಡಿ ಮುಗಿಸಿದ್ಮೇಲೆ ಅಲ್ಲೊಂದು ಯುದ್ಧ ಇದೆ, ಅಲ್ಲಿ ಯುದ್ಧ ಮಾಡಿ ಜಯಿಸ್ತೀವಿ ಅಂತ ಅಲ್ಲ ಅರ್ಥ. ಆದ್ರೆ ನಿಜವಾದ ಅರ್ಥ ಭೂಮಿಯಲ್ಲೇ ನಾವು ಜಯಿಸ್ತೀವಿ ಅಂತ ಅರ್ಥ. ಸರಿ ಬ್ರದರ್, ಆಯ್ತು. ಭೂಮಿಯಲ್ಲೇ ಪ್ರಕಟಣೆಯಲ್ಲಿ ಬೇರೆ ಒಂದು ಪಾಠಗಳಲ್ಲಿ ನೋಡೋಣ ಅದ್ರ ಬಗ್ಗೆ. ಬಟ್ ನಾವು ಓಟ ಓಡಿ ಮುಗಿಸಿ ಅಲ್ಲಿ ಜಯಿಸ್ತೀವಿ ಅಂತಲ್ಲ, ಮುಖ್ಯವಾಗಿ ಈ ಒಂದು ಶತ್ರುಗಳನ್ನ ಇಲ್ಲೇ ಜಯಿಸಿ ಹೋಗಿರ್ತೇವೆ, ನಂಬಿಕಸ್ಥರಾಗಿ ಹೋಗಿರ್ತೀವಿ, ನಾವು ಜಯ ಹೊಂದಿದವರ ಹೋಗಿರ್ತೀವಿ ಅನ್ನೋದು ಅರ್ಥ ಅಲ್ಲಿ. ಸರಿ. ಓಕೆ, ಬೇರೆ ಯಾಕಂದ್ರೆ ಈ ವಾಕ್ಯದಲ್ಲಿ ನೀವು ಆ ಟಾಪಿಕ್ ಹೋಗೋದ್ ಬೇಡ. ಯಾವ ಟಾಪಿಕ್ ಅಂದ್ರೆ ಅಲ್ಲಿ ಯುದ್ಧ ನಡೆಯುತ್ತೆ, ಪ್ರಲೋಕದಲ್ಲಿ ಯುದ್ಧ ನಡೆಯುತ್ತೆ ಅಂತ. ಓಕೆ, ಯಾವ ಯುದ್ಧ ನಡೆಯುತ್ತೆ, ಅಲ್ಲಿ ಹೆಂಗ್ ಜಯ ಕಳಿಸ್ತಾರೆ, ಅಲ್ಲೊಂದು ಇಲ್ಲಿ ಜಯ ಒಂದ್ಮೇಲೆ, ಆ ರೀತಿ ಬೇಡ. ಇದ್ರಲ್ಲಿ ಮುಖ್ಯವಾದ ಒಂದ್ ಭಾಗ ಮಾತ್ರ ತಗೊಂಡಿದೀವಿ. ಆ ಕರೆಯಲ್ಪಟ್ಟವರು, ಆಯ್ದುಕೊಳ್ಳಲ್ಪಟ್ಟರು ನಂಬಿಕಸ್ಥರಾಗಿ ಆತನ ಜೊತೆಗೆ ನಾವು ಇರ್ಬೇಕಾದ್ರೆ ನಾವ್ ಇಲ್ಲಿ ಜಯಿಸ್ಬೇಕು ಅಂತ ವಿಷಯ ಮಾತ್ರ ತಗೊಳ್ಳೋಣ. ಇದು ಬೇರೆ ಒಂದು ವಿಷಯಕ್ಕೂ ಕೂಡ ಅನ್ವಯವಾಗುತ್ತೆ. ಓಕೆ, ಅದು ಒಂದು ಯೂಸ್ ಆಯ್ತು ಬ್ರದರ್ ನಮ್ಗೆ. ನಾವು ಒಂದು ಈಗ ಸೋದನೆ ಕಷ್ಟ ಎಲ್ಲ ಜಯಿಸ್ತೀವಿ ಅಂದ್ರೆ ನಮ್ಮ ರಾಜನ ಜೊತೆಲೂ ನಮ್ಗೆ ಪಾಲ್ ಸಿಗುತ್ತೆ ಅನ್ನೋದು ಒಂದು ಅದೃಷ್ಟ ಬ್ರದರ್. ನಮ್ಗೆ ಅದೊಂದು ಉಪಯೋಗ ಆಯ್ತು ಬ್ರದರ್. ಓಕೆ, ಕರೆಕ್ಟ್. ಬಟ್ ಈ ಅದೃಷ್ಟ ಅನ್ನೋದು ಬೇಡ ಮಾತು, ನಿಮ್ಗೆ ಗೊತ್ತಿಲ್ಲದೆ ಮಾತಾಡಿರ್ಬೋದು. ಅದೃಷ್ಟ ಅನ್ನೋದಿಲ್ಲ. ಅದು ಏನಪ್ಪಾ ಅಂದ್ರೆ, ಅದೃಷ್ಟ ಅಂದ್ರೆ ಏನಪ್ಪಾ ಅಂದ್ರೆ ಲಕ್ ಅನ್ನೋ ರೀತಿಯಲ್ಲಿ ಬಂದ್ಬಿಡುತ್ತೆ ಅಲ್ವಾ? ಅದಕ್ಕೆ ಬದಲಾಗಿ ಏನ್ ಮಾಡಿ ಅದನ್ನ ಯೂಸ್ ಮಾಡ್ರಿ. ನಾವು ನಮ್ಮ ಮಾತಲ್ಲಿ ಬಳಸ್ತೀವಿ, ನೀವು ಬೇಕಂತ ನೀವು ಮಾತಾಡಿಲ್ಲ, ನನಗೂ ಗೊತ್ತು. ಸಾಮಾನ್ಯ ನಾವು ಬಳಸ್ಬೇಕಾದ್ರೆ ಅನ್ನೋದು ನಮ್ಮ ಬಾಯಿ ಮಾತಲ್ಲಿ ಬಂದ್ಬಿಡುತ್ತೆ. ಇಲ್ಲ, ನಮ್ಗೆ ಇಲ್ಲ, ಅದೃಷ್ಟ ಅಲ್ಲ ಏನಿಲ್ಲ, ದೇವರ ಕೃಪೆ ಅಲ್ವಾ? ನಿಲ್ಸ್ಕೊಳ್ಳೋಣ. ಓಕೆ, ಹೇಳಿದ ಅರ್ಥವಾಯ್ತು ಸಂತೋಷ್. ಥ್ಯಾಂಕ್ ಯು.
ನಮ್ಗೆ ಸಿಕ್ತಿರುವಂತಹ ದೊಡ್ಡ ಕೃಪೆ, ಕ್ರಿಸ್ತನ ಒಂದು ಜೊತೆಗೆ ಮೊದಲನೇ ಪುನರುತ್ಥಾನ ಬರೋದು ಮಹಾ ದೊಡ್ಡ ಕೃಪೆ. ಯಾವಾಗ್ಲೂ ನೆನೆಸ್ಕೊಳಲ್ಲ, ಅದೇ ಒಂದು ಭಾವನೆಯಲ್ಲಿ ಇರೋಣ. ಥ್ಯಾಂಕ್ ಯು. ಬೇರೆ ಮಂಜುಳಾ ಸಿಸ್ಟರ್, ಮೋಹನ್ ರಾಜ್ ಬ್ರದರ್. ಅದೇ ಬ್ರದರ್, ಯೇಸು ಕ್ರಿಸ್ತನಿಗೆ ನೂತನ ಸೃಷ್ಟಿ ಆಗುವಂತ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ಪಾಯಿಂಟ್ ಇದಾಯ್ತು ಬ್ರದರ್. ಅದೇ ದಿನೇ ದಿನೇ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ನಮ್ಮ ಹಳೆ ಸ್ವಭಾವನ ಡೈಲಿ ನಾವು ತೊರೆದ್ರೆ ಅದು ನೂತನ ಸೃಷ್ಟಿಗೆ ಒಂದು ಇದಾಗುತ್ತೆ ಅಂತ. ಎಸ್, ಖಂಡಿತ ಖಂಡಿತ ಅದೇ ಅಷ್ಟೇ. ಸೊ ಹಾಗಾಗಿ ನಿಮಗೆ ಏನೇನು ಅರ್ಥ ಆಯ್ತು ಅದನ್ನ ರೀಕಾಲ್ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಓಕೆನಾ? ಯಾಕಂದ್ರೆ ಕ್ರಿಸ್ತಲ್ ಪ್ರೀತಿಯ ಸರಸರಿರೇ, ನಾವು ಪಾಠ ಕೇಳಿದ ತಕ್ಷಣ 1 ಅವರ್ ಸಬ್ಜೆಕ್ಟ್ ಕೇಳಿದ್ಮೇಲೆ 1 ಅವರ್ ಸಬ್ಜೆಕ್ಟ್ ನಾವು ಮತ್ತೆ ರಿಪೀಟ್ ಮಾಡಿ ಅಂದ್ರೆ ಯಾರು ಮಾತಾಡಲ್ಲ, ನನ್ಗೆ ಗೊತ್ತು. ಸಾರಾಂಶವನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂತೀವಿ. ಅಂದ್ರೆ ಬಹಳ ಮುಖ್ಯವಾದ ವಿಷಯಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಬೇರೆ ಟೈಮ್ ಆಗ್ತಾ ಇದೆ, ಮುಗಿಸ್ಬಿಡನ್ವಾ? ಓಕೆ ಬ್ರದರ್, ಮುಗಿಸಿ. ಚೆನ್ನಾಗಿತ್ತು. ಕ್ರಿಸ್ತನ ಪ್ರೀತಿಯ ಸರಸರಿರೇ, ಯಾಕೆ ಈ ರೀತಿಯಾಗಿ ಕೆಲದಂದ್ರೆ ನಮ್ಮ ಮನಸ್ಸಲ್ಲಿ ಅದು ಉಳಿಬೇಕು, ಅದೇ ಒಂದು ಉದ್ದೇಶ ಅಷ್ಟೇ. ನಾವೆಲ್ಲರೂ ಕೂಡ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದೀವಿ ಅಂದ್ಬಿಟ್ಟು ಮತ್ತೊಂದ್ಸರಿ ಅದನ್ನ ಸ್ಟಡಿ ಮಾಡಿ, ನಿಮ್ಮೆಲ್ಲರೂ ಪ್ರಯೋಜನವಾಗಿರುತ್ತೆ. ಇವತ್ತಿನ ರಾತ್ರಿ ಗೀತೆಗಳನ್ನ ಓದಿ ನಾವು ಪಾಠವನ್ನ ಮುಗಿಸೋಣ. ಓದ್ಲಾ ಬ್ರದರ್? ಓದಿ ಸಂತೋಷ. ಜುಲೈ 27. ಕರ್ತನಿಗೆ ಹಾಡಿರಿ, ಆತನ ಹೆಸರನ್ನು ಸ್ತುತಿಸಿರಿ, ಆತನ ರಕ್ಷಣೆಯನ್ನು ದಿನ ದಿನಕ್ಕೆ ಸಾರಿ ಹೇಳಿರಿ. ಅನ್ಯ ಜನಾಂಗದಲ್ಲಿ ಆತನ ಘನವನ್ನು, ಎಲ್ಲಾ ಜನಾಂಗಗಳಲ್ಲಿ ಆತನ ಅದ್ಭುತಗಳನ್ನು ವಿವರಿಸಿರಿ. ಕೀರ್ತನೆಗಳು 96ನೇ ಅಧ್ಯಾಯ 2 ಮತ್ತು 3ನೇ ವಚನ. ಸತ್ಯಕ್ಕೆ ಸಂಬಂಧಪಟ್ಟವರೆಲ್ಲರೂ ಸತ್ಯವನ್ನು ಕೇಳುತ್ತಾರೆ ಮತ್ತು ಸತ್ಯಕ್ಕೆ ಸಾಕ್ಷಿಯಾಗಿರಲು ಇಷ್ಟಪಡುತ್ತಾರೆ. ಆದರೂ ನಮ್ಮ ವಿಷಯದಲ್ಲಿ ನಮ್ಮ ಬೋಧಕನನ್ನು ಈ ಜಗತ್ತು ತಿಳಿಯದಂತೆ ನಮ್ಮನ್ನು ತಿಳಿದಿಲ್ಲ. ಈ ಲೋಕವು ನಮ್ಮನ್ನು ತಿಳಿದಿಲ್ಲ, ಏಕೆಂದರೆ ಅದು ಆತನನ್ನು ತಿಳಿದಿಲ್ಲ. ಈ ಲೋಕವು, ವಿಶೇಷವಾಗಿ ಕ್ರೈಸ್ತ ಪ್ರಪಂಚದ ಧಾರ್ಮಿಕ ಜಗತ್ತು, ಆತನನ್ನು ಸಿಲುಬೆಗೇರಿಸಿದಂತೆ ನಮ್ಮನ್ನು ಸಿಲುಬೆಗೇರಿಸಲು ಭಾವವುಳ್ಳವರಾಗಿದ್ದಾರೆ. ನಾವು ಮಾತ್ರ ಹೆಚ್ಚು ಸುಸಂಸ್ಕೃತ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ಶಾಸ್ತ್ರಿಗಳು, ಪರಿಸಯರು ಮತ್ತು ಸದ್ದುಕಾಯರು ನಮ್ಮ ಜೀವವನ್ನು ನಾಶಪಡಿಸಲು ಜನರನ್ನು ಪ್ರಚೋದಿಸುವರು. ಹಳೆಯ ಕಾಲಕ್ಕಿಂತ ಇಂದು ಬಹಳ ಕಷ್ಟಕರವೆಂದು ಕಂಡುಕೊಂಡಿದ್ದಾರೆ. ಆದರೆ ದೇವರ ಕೃಪೆಯಲ್ಲಿ ಆ ಅಂಧಕಾರದ ರಾತ್ರಿ ಬರುವವರೆಗೂ ನಾವು ಸತ್ಯಕ್ಕೆ ಸಾಕ್ಷಿ ಕೊಡುವುದನ್ನು ಮುಂದುವರಿಸುತ್ತೇವೆ, ಏಕೆಂದರೆ ಆ ರಾತ್ರಿಯಲ್ಲಿ ಯಾರೂ ಕೆಲಸ ಮಾಡಲು ಸಾಧ್ಯವಿಲ್ಲ. ಅಲ್ಲಿಯವರೆಗೆ ನಮ್ಮ ಜೀವಗಳನ್ನು ಉಳಿಸಿಕೊಳ್ಳಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಓಕೆ, ಕ್ರಿಸ್ತನ ಪ್ರೀತಿಯ ಸರಸರಿರೇ, ಒಳ್ಳೆ ಒಂದು ರಾತ್ರಿ ಗೀತೆ. ಆಕ್ಚುಲಿ ದೇವ್ರ ಮಕ್ಳು ಇವತ್ತು ಲೋಕ ನಮ್ಮನ್ನ ತಿಳಿದೇ ಇದ್ರು ಪರವಾಗಿಲ್ಲ, ಗಮನಿಸದೇ ಇದ್ರು ಪರವಾಗಿಲ್ಲ, ಕ್ರಿಸ್ತ ನಿರಾಕರಿಸಿದಾಗೆ ನಮ್ಮನ್ನ ನಿರಾಕರಿಸಿದ್ರು, ಕ್ರಿಸ್ತನಿಗೋಸ್ಕರ ನಾವು ಹಾಡ್ತಾ ಇರೋಣ. ಆ ಸ್ತುತಿಯನ್ನ ಹಾಡೋಣ. ಒಂದು ದಿನ ನಾವು ಹಾಡ್ತಿರುವಂತ ಹಾಡು, ಈ ಹಾಡಿನ ಬಗ್ಗೆ ಇಡೀ ಲೋಕ ಏನಂತ ಏನ್ ಮಾಡುತ್ತೆ, ಅರ್ಥ ಮಾಡ್ಕೊಳುತ್ತೆ. ಆದ್ರೆ ದೇವ್ರ ಮಕ್ಕಳು ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು, ನಮಗೂ ಕೂಡ ಒಂದು ಸಮಯವಿದೆ. ಆ ಸಮಯದೊಳಗೆ ನಾವು ಈ ಹಾಡನ್ನ ಹಾಡಿ ದೇವರನ್ನ ಸ್ತುತಿ ಮಾಡುವಂತ ಕೆಲಸಗಳನ್ನ ಮಾಡ್ಬೇಕು, ನಮ್ಮ ಗುಣಗಳನ್ನ ಬೆಳೆಸುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಯಾರು ಕೆಲಸ ಮಾಡದಿರುವಂತ ರಾತ್ರಿ ಕೂಡ ಬರ್ಬಹುದು. ಅದರಿಂದ ಆದಷ್ಟು ಬೇಗ ನಾವು ಇಂತಹ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ರಾತ್ರಿ ಗೀತೆನ ಹೋದ್ರೆ ತುಂಬಾ ಪ್ರಯೋಜನವಾಗಿರುತ್ತೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ